ಮಜವಾ ಮಜ ಭಾರತ ಮಜವಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಮಜಾಗಳು, ಭಾರತ್ಗಳು, ಶೋಗಳು, ಜಡ್ಜ್ಗಳು, ಕಿಲ ಕಿಲ ನಾಗ್ಸೋ ಪ್ರೋಗ್ರಾಮ್ಗಳು, ನಿರಂಜನ್ಗಳು, ಶೀತಲ್ ಶೆಟ್ಟಿಗಳು, ಊಟ ತಟ್ಟೆಗಳು. ಓಕೆ, ಏನಮ್ಮ ಇದು ಮಂಗಳೂರು ಎಕ್ಸ್ಪ್ರೆಸ್ ಏನ್ ಕತೆ? ಅಲ್ಲ ಕಣೋ, ಇವತ್ತು ಬರ್ತಾ ಇರೋ ಅಂತ ಸೆಲೆಬ್ರಿಟಿ ಕೊಡ್ತಾ ಇರೋ ಅಂತ ಲೀಡ್ಗಳು ಕಣೋ, ಪಂಚ್ಗಳು, ಓಪನಿಂಗ್ ಲೈನ್ಗಳು. ಓಹೋ ಯಾಕೆ? ಹಂಗ ವಡ್ಕ ಚೆನ್ನಾಗಿ ವಡ್ಕ ಚೆನ್ನಾಗಿಲ್ವಾ? ಹೌದು. ಬೇಜಾರು ನಿನಗೆ? ಸೊ ನಾನು ಇವತ್ತು ಚೆನ್ನಾಗಿ ಕೂಡ ಹೇಳ್ತೀನಿ ಮಜಾ ಅಂತ. ಭಾರತದಲ್ಲಿ ಪ್ರೇಮಿಗಳ ದಿನಾಚರಣೆ ಮುಂದುವರಿತಾ ಇದೆ. ಸೊ ಎಲ್ಲರಿಗೂ ಮಜಾ ಭಾರತದ ಪ್ರೇಕ್ಷಕರಿಗೆ ವ್ಯಾಲೆಂಟೈನ್ಸ್ ಡೇ ದಿನದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಕನ್ನಡ ಚಿತ್ರರಂಗದ ಚೆಲುವು ನಾರಾಯಣ ಸ್ವಾಮಿ ಅಂತಾನೆ ಕರಿಬಹುದಾದ ಎಸ್ ನಾರಾಯಣ್ ಅವರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ. ನಮ್ಮ ಶೋದ ಕಳಶಪ್ರಾಯ ಅಂತ ಹೇಳಬಹುದಾದ ಶ್ರುತಿ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ನಾರಾಯಣ್ ಸರ್, ಈಗ ನೀವು ನಿಮ್ಮ ಲವ್ ಸ್ಟೋರಿನ ಹೇಳ್ಬಿಟ್ರೆ ನಾವು ನಮ್ಮ ಶೋನ ಶುರು ಮಾಡ್ಬೋದು. ನನ್ನ ಲವ್ ಸ್ಟೋರಿಗಳೆಲ್ಲ ಸಿನಿಮಾ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದಿನಕ್ಕೊಂದು ಲವ್ ಸ್ಟೋರಿ ಶುರು ಆಗತ್ತೆ. ಓಕೆ. ಹುಡುಗಿ ನೋಡ್ಬಿಟ್ಟು ಲವ್ ಲೆಟರ್ ಕೊಡೋದಲ್ಲ ಲವ್. ಹಾ. ಮನುಷ್ಯನ ಹೃದಯದಲ್ಲಿ ಹುಡ್ತಕ್ಕಂತ ಪ್ರತಿಯೊಂದು ಒಳ್ಳೆ ಭಾವನೆಗಳಿಗೆ ಪ್ರೀತಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರಿ ಸರ್? ಮಟ್ಟಿರೋ ಎಸ್ ಶ್ರುತಿ ಮೇಡಮ್, ಎಸ್, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಯಾವುದೇ ಒಂದು ಪಾಸಿಟಿವ್ ಭಾವನೆ ಇದ್ರೆ ಅದು ನನ್ನ ಪ್ರೀತಿ. ನಿರಂಜನ್, ನಿಮ್ಮ ಪ್ರಕಾರ ಹಾ, ಪ್ರೀತಿ ಅಂದ್ರೆ ಏನು? ನನ್ನ ಪ್ರಕಾರ ನಿಜವಾಗ್ಲೂ ಪ್ರೀತಿ ಅಂದ್ರೆ ಅಡ್ಜಸ್ಟ್ಮೆಂಟ್. ಅಲ್ಲ Adjust ರೀ, ಮಾಡ್ಕೊಳ್ಳೋದು. ಪ್ರೀತಿ ಅನ್ನೋದಿದ್ರೆ ಅಲ್ಲ ಅಡ್ಜಸ್ಟ್ಮೆಂಟ್ ಬೇಕಾಗೇ ಇಲ್ಲ. ಅಲ್ಲ, ಏನು ಅಂದ್ರೆ ನಾನ್ ಹೆಚ್ಚು ನೀನ್ ಕೆಳಗೆ ನಾನ್ ಮೇಲೆ ಅನ್ನೋದೇ ಇರಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಒಂದು ಪ್ರೀತಿ. ಅಲ್ಲ, ಅದೇ ನೀನ್ ಕೆಳಗೆ ನಾನ್ ಮೇಲೆ, ಅದು ಯಾರು ಏನ್ರಿ ಹೇಳಿದ್ರು ಇದು? ಆತರ? ಕನ್ನಡದ ವ್ಯಾಕರಣ ಏನ್ರಿ ಇದು? ಇದೇ ನಾನು ಹೇಳಿದ್ದು. ಯಾವ್ದನ್ನು ನಕಾರಾತ್ಮಕ ಯೋಚನೆ ಮಾಡದೇ ಇರೋದೇ ನಿಜವಾದ ಪ್ರೀತಿ. ನಿರಂಜನ್, ಯಾವಾಗ್ಲೂ ಒಂದು ವಿಷಯ ಗೊತ್ತಿದ್ರೆ ಅದ್ರ ಬಗ್ಗೆ ವಿಶ್ಲೇಷಣೆ, ಗೊತ್ತಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು. ಸರ್ ನನಗೆ ಗೊತ್ತಿಲ್ಲ, ಸುಮ್ಮನೆ ಕನ್ನಡನೆಲ್ಲ ಹಾಳು ನಾನು ಮಾಡು. ಪುಟ್ಟ ಬಾಲಕ, ನಾನು ಕಲಿಯಕ್ ಬಂದಿದ್ದೀನಿ. ಹೌದು, ನಾನೊಬ್ಬ ಪುಟ್ಟ ಬಾಲಕ, ನಾನು ಕಲಿಯಕ್ ಬಂದಿದ್ದೀನಿ, ಮುಗೀತು. ನೋಡಮ್ಮ, ಎಷ್ಟರ ಸರ್ ಏನೇ ಮಾಡಿದ್ರು ಸೂಪರ್ ಆಗಿ ಮಾಡ್ತಾರೆ. ಅವ್ರ ಡೈರೆಕ್ಷನ್ ಅಲ್ಲಿ ಪಂಟ ಜೊತೆಗೆ ಸ್ವಲ್ಪ ತುಂಟ, ನಾಟ್ ಅಪ್ ಟು ದ ಸ್ವಂಟ. ಯಾಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ ಅಂದ್ರೆ ಈಗ ಎಸ್ ನಾರಾಯಣ್ ಅವರ ಕರೆಕ್ಟ್. ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡ್ತಾ ಇರೋಂತ ಹೊಸ ಸಿನಿಮಾ ಹೆಸರು ಪಂಟ. ಎಸ್ ಎಕ್ಸಾಕ್ಟ್ಲಿ. ಈ ಪಂಟದಲ್ಲಿ ಇರುವಂತ ಒಂದು ಹೊಸ ಪಂಟ ನಮ್ಮ ಜೊತೆ ಇರ್ತಾರೆ ಇವಾಗ. ವಾಟ್ ಯು ಸೇ? ಕರೆಕ್ಟ್. ನಮ್ಮ ಮಜಾ ಭಾರತದಲ್ಲಿ ಇವತ್ತು ಪಂಟ ಟೀಮ್ ಇರುತ್ತೆ. ಪಂಟ ಚಿತ್ರದ ನಾಯಕ ಅನೂಪ್ ಹಾಗೂ ನಾಯಕಿ ರಿತೀಕ್ಷಾ ಇವರಿಬ್ರು ಬರ್ತಾ ಇದಾರೆ. ಸೊ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸೋಣ. ಮಜವಾ ಮಜ ಭಾರತ ಮಜವಾ ಮಜ ಭಾರತ. ಪ್ಲೀಸ್ ವೆಲ್ಕಮ್ ಅನೂಪ್ ಅಂಡ್ ರಿಕ್ಷಾ. ಟೀ ಬಿಡ್ಬೇಡ್ವೋ ನಿರಂಜನ್, ಅಪಾರ್ಥ ಆಗುತ್ತೆ. ಏನಮ್ಮ? ರಿತೀಕ್ಷಾ ಕಣೋ. ರಿತೀಕ್ಷಾ. ಓಕೆ, ರಿತೀಕ್ಷಾ. ಎಸ್ ಅನೂಪ್, ಹೇಳಿ, ಮಜಾ ಭಾರತ್ ಸೆಟ್ಟಿಗೆ ಬಂದಿದ್ದೀರಾ. ಸೊ ಮಜಾ ಭಾರತ್ ಸೆಟ್ಟಿಗೆ ನೀವು ಬರ್ತೀರಿ ಅಂತ ಅನ್ಕೊಂಡಿದ್ರಾ? ತುಂಬಾ ಖುಷಿ ಆಯ್ತು. ನಾರಾಯಣ್ ಸರ್ ಜೊತೆ ಇವಾಗ ಒಂದು ಸಿನಿಮಾ ಮುಗಿಸಿದ್ದೀನಿ, ಪಂಟ ಅಂತ. ಅವ್ರನ್ನ ಕಾಮಿಡಿ ಶೋಗೆ ಜಡ್ಜ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಹಿ ಹ್ಯಾಸ್ ದಟ್ ಸೆನ್ಸ್ ಆಫ್ ಹ್ಯೂಮರ್. ಆ ಸ್ಪಾಟಲ್ಲೇ ಏನು ಹ್ಯೂಮರಸ್ ಆಗಿ ಮಾತಾಡ್ತಾರೆ ಅಂದರೆ, ನಾವ್ ಏನೇ ಹೇಳಿದ್ರು ಅದನ್ನ ಕಾಮಿಕಲ್ ಆಗಿ ಟರ್ನ್ ಮಾಡಿ ನಮ್ಗೆ ಮೇಲೆ ಬಕ್ರಾ ಮಾಡಿ ಕೂಡಿಸ್ಬಿಡ್ತಾರೆ. ಮಾಡ್ತಾರಪ್ಪ ನಮ್ಗೆ
ರಿತಿಕ್ಷಾನ ನಾನ್ ಮಾತಾಡ್ಸ್ತೀನಿ ಬಿಡು ನಿರಂಜನ್, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ. ಶೀತದವ್ರಿಗೂ ಗೊತ್ತಾಗೋಯ್ತು ನೀವು ಏನೇನ ಅಷ್ಟೇ, ಬಿಡೋ ಹಾಗಿಲ್ಲ. ಆಡಿಷನ್ಗೆ ಬಂದಾಗ ನಾರಾಯಣ್ ಸರ್ ನೀವೇ ಇಂಟರ್ವ್ಯೂ ಮಾಡಿದ್ರಂತೆ, ಹೇಗದು? ನಾನು ಫಸ್ಟ್ ಅವ್ರು ಯಾರು ಅಂತ ಕೇಳಿದೆ ಆ್ಯಂಡ್ ನೌ ಹೀ ಈಸ್ ಮೈ ಗಾಡ್ ಫಾದರ್ ಬಿಕಾಸ್ ಯಾರೇ ಇದ್ರೇನೋ ಚಾನ್ಸ್ ಕೊಟ್ಟಿರಲ್ಲ, ಬಟ್ ಹೀ ಗೇವ್ ಮಿ ದ ಚಾನ್ಸ್, ಹೀ ಗೇವ್ ಮಿ ದ ಲೈಫ್, ಹೀ ಈಸ್ ಮೈ ಗಾಡ್ ಆಲ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ಲಿ. ಸೊ ಥ್ಯಾಂಕ್ ಯು ಅನೂಪ್. ಇನ್ನೂ ಮಾತಾಡೋಣ, ನಗೋಣ, ಖುಷಿ ಪಡೋಣ. ಬನ್ನಿ, ವೆಲ್ಕಮ್ ಟು ಆ ಶೋ. ಮಜಾ ಭಾರತ, ಮಜಾ ಭಾರತ. ಮುಂದಿನ ತಂಡನ ಕರೆಯುವಂತ ಸಮಯ. ಮುಂದೆ ಬರ್ತಾರಂತ ತಂಡ ಪ್ರಶಂಸಾ. ಹಲೋ, ಹೌದೌದು, ನಾನು ಕೋರೆ ರೈಟ್ರು ಪಾದೆ ಮಾತಾಡುದು. ಪಾದೆ ಅಂದ್ರೆ ಅದಲ್ಲ ರೀ, ಪಾಂಡು ದೇರ್ಲಗಟ್ಟೆ ಅಂತ ಶಾರ್ಟ್ ಆಗಿ ಪಾದೆ ಅಂತ ಕರೆಯೋದು. ಯಾವುದು ಕೋರೆ ಬರ್ಲಿಕ್ಕೆ ಆಗಲ್ಲ, ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಇದೆ. ಶಬ್ದ ಏನಂತೇಳಿಯ ಸಮಸ್ಯೆ ಇದೆ. ನಾವು ಕೋರೆಲ್ಲಿಗೆ ಡೈನಮೈಟ್ ಇಟ್ಟ ಮೇಲೆ ಬಂಡೆ ಹೊಡೆಯೋದು, ಆದ್ರೆ ಇದು ಹಂಗಲ್ಲ. ನಾನು ಅವತ್ತು ಮದುವೆ ದಿವಸ ಮಾಂಗಲ್ಯ ಕಟ್ಟುವಾಗ ಇಟ್ಟಂತ ಬೆಂಕಿ ಈವರೆಗೆ ಉರಿತಾನೇ ಉಂಟು. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಿ ನಾನು ಕೋರೆಗೆ ಬರೋದು. ಯಾರಾದ್ರೂ ಪೇಮೆಂಟ್ಗೆ ಬಂದ್ರೆ ಸೀದಾ ಮನೆಗೆ ಬರ ಕೇಳಿ. ಹೌದೌದು. ಏನ ನನ್ನ ಮನೆಯೆಲ್ಲ ಡ್ಯಾಮೇಜ್ ಮಾಡಿ ಸಾಯ್ತೇನೆ. ಹಿಂದಿನಿಂದ ಏನೋ ಯುದ್ಧ ಮಾಡೋದು, ದಮ್ಮಿದ್ರೆ ಎದುರು ಬಂದು ಯುದ್ಧ ಮಾಡ, ಎದುರು ಬಾ. ನಿಂದೇನೆ ಇದು ಗಣೇಶ ವಿಸರ್ಜನೆಗೆ ಹನುಮಂತನ ಟ್ಯಾಬ್ಲವ. ಕೆಳಗಿಡು ಕೆಳಗಿಡು. ನಾವು ಬಾಯಲ್ಲಿ ಮಾತಾಡುವ, ಕೈಯಲ್ಲಿ ಬೇಡ. ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ನಾವು ಬಾಯಲ್ಲಿ ಮಾತಾಡುವ. ಕೆಳಗಿಡು ಕೆಳಗಿಡು ಕೆಳಗಿಡು. ನಿನ್ ಸಮಸ್ಯೆ ಏನು? ಸಮಸ್ಯೆ ಏನ? ಒಂದ್ ವಾರದ ಹಿಂದೆ 3 ಸೆಂಟಿಮೀಟರ್, ನಿನ್ನೆ ನೋಡ್ತೀನಿ 6 ಸೆಂಟಿಮೀಟರ್, ಇವತ್ತು ಬೆಳಗ್ಗೆ ನೋಡ್ತೀನಿ 9 ಸೆಂಟಿಮೀಟರ್. ಏನ ಏನ ಏನ? ನಿಮ್ಮ ಅಂಗಿ ಮೇಲೆ ಕೂದ್ಲು. ಸತ್ಯ ಹೇಳಿ, ನೀವು ಕೋರೆ ರೈಟ್ರಾ ಅಲ್ಲ ಅಲ್ಲಿ ಹೋಗಿ ಅವ್ರ ಜಡೆ ಕಟ್ಟುದ? ಏನ್ರಿ ನಿಮ್ದಲ್ಲಿ ಏನು ಬ್ಯೂಟಿ ಪಾರ್ಲರ್ ಇದೆನಾ? ಸತ್ಯ ಹೇಳಿ, ಆ ಕೂದ್ಲು ನಿಮ್ಮ ಅಂಗಿ ಮೇಲೆ ಹೇಗ್ ಬಂತು? ಮಕ್ಕಳು ಹೆಂಗಸರು ಎಲ್ಲ ಓಡಿ ಬಂದು ಹೆದ್ರಿ ನನ್ನ ಹತ್ರ ನಿಲ್ತಾರೆ. ಅದೆಲ್ಲಾದ್ರೂ ಗಾಳಿಗೆ ಹಾರಿ ಕೂದ್ಲೆಲ್ಲಾದ್ರೂ ಕಿಸೆಗೆ ಕೋರೆಯಲ್ಲಿ ಬಂಡೆ ಹೊಡೆದ ಮೇಲೆ ಒಂದು 10 ಬುಟ್ಟಿಯಷ್ಟು ಸಹ ಜಲ್ಲಿಕಲ್ಲು ಒಟ್ಟಾಗಲ್ಲಂತೆ. ನಾನ್ 100 ರೂಪಾಯಿ ಡೈನಮಿಟ್ ಇಡುದ, ದೇಶ ಹೊಡೆಯುವ ಅನುಭವ ಇಡುದಲ್ಲ. ದೇವಾ, ಈ ಹೆಂಗಸರಿಗೆ ಸಂಶಯ ಇದ್ದಿದ್ದಿಂದಲೇ ಗಂಡಸರೆಲ್ಲ ಲಗಾಡಿ ಹೋದದ್ದು. ಏನು ಹೇಳಿದ್ರಿ ನೀವು? ಗಂಡಸರನ್ನು ಲಗಡಿ ತೆಗ್ದದು ಹೆಂಗಸರ? ಮತ್ತೇನ್? ಒಂದು ಮಾತು ನೆನಪಿಟ್ಕೊಳ್ಳಿ, ಏನ್? ಪ್ರತಿ ಒಂದು ಯಶಸ್ವಿನ ಗಂಡಿನ ಹಿಂದೆ ಒಂದು ಹೆಂಗಸು ಇದೇನೆ. ಎಲ್ಲಿದೆ ಎಲ್ಲಿದೆ? ಅದೇ ಮಾತು ಸ್ವಲ್ಪ ಮುಂದೆ ಆಗಿದೆ, ಗೊತ್ತಿತ್ತಾ? ಏನು? ಪ್ರತಿಯೊಂದು ಹಾಳಾದ ಗಂಡಿನ ಹಿಂದೆನೂ ಹೆಣ್ಣು ಇದೇನೆ. ಆದ್ರೆ ಒಂದಲ್ಲ, ಸುಮಾರಿದೆ. ನಾನ್ ಸಹ ಅದೇ ಹೇಳುದು, ನಿಮ್ಮ ಹಿಂದೆ ತುಂಬಾ ಜನ ಹುಡುಗಿಯರಿದ್ದಾರೆ. ಕೇಳಿ, ಹೆಂಗಸರಿಗೆ ದೇವರೊಂದು ವರ ಉಂಟು. ಎಂತ ವರ? ಒಂದು ಹೆಂಗಸು ಮನಸ್ಸು ಮಾಡಿದ್ರೆ ವರ್ಷಕ್ಕೊಂದು ಮಗುವಿನ ತಾಯಿ ಆಗ್ಬಹುದು. ಅದೇ ಒಂದು ಗಂಡಸು ಮನಸ್ಸು ಮಾಡಿದ್ರೆ ವರ್ಷಕ್ಕೆ ಎಷ್ಟೋ ಮಗುವಿನ ತಂದೆ ಆಗ್ಬಹುದು. ನನ್ನ ಹತ್ರ ಮಾತಾಡಿ ಸುಮ್ನೆ ಪ್ರಯೋಜನ ಇಲ್ವಾ? ಸುಮ್ಕೆ ಮನೆಯಲ್ಲಿ ನಾಯಿಯಾಗಿ ಬಿದ್ದಿ ಮಂಡೆ ಹೊಡ್ದಾಗ್ತೇನೆ ಈಗ. ನಿಂಗೆ ಭಾಷೆ ಇಲ್ವನ? ಅಷ್ಟು ಪಕ್ಕ ಹೇಳಿ ಪುನಃ ಬೊಗಳ್ತೀಯನ? ನಾನಲ್ರಿ, ಅಲ್ಲಿ ಹೊರಗಡೆ ನಾಯಿ ಬೊಗಳದಲ್ಲ. ಅಯ್ಯೋ ಆಯ್ತು. ಈಗ ಒಂದ್ ಕಡೆ ಮನೆಯಲ್ಲಿ ನಿಂದು ಕಿರಿಕಿರಿ, ಒಂದ್ ಕಡೆ ಅಲ್ಲಿ ನಮ್ಗೆ ಬಂಡೆಗೆಲ್ಲ ಡೈನಮೈಟ್ ಸಪ್ಲೈ ಮಾಡ್ತಾನೆ ನಮ್ಮ ಮುರುಗೇಶ, ಅವನ ಈ ಕಡೆನೆ ಬರ್ತಾ ಇದ್ದಾನೆ ನೋಡ. ಅವನಿಗೆ 2 ಕಿವಿ ಕೂಡ ಕೇಳೋದಿಲ್ಲ. ಕಪ್ಪಿಯೂ ಅವನ ಹತ್ರ ಬೆರಳು ತೋರಿಸಿ ಮಾತಾಡ್ಬೇಡ, ಅವನಿಗೆ ಭಯಂಕರ ಬೀಸಿ ಆಗ್ತದೆ. ಬೆರಳು ತೋರಿಸ್ಬೇಡ. ಇನ್ನೇನ ನಾಯಿ ಬೊಗಳ್ಬೇಕಾದ್ರೆ ನಾಯಿ ಬಾಯಿಗಿನ ಮೈಕೆ ಇಡ್ಬೇಕೇನ? ನಾಯಿ ಬೊಗಳಿಕ್ಕೆ 5 ರೂಪಾಯಿ ಕೊಡ್ಬೇಕು. ಎಂತ ಸೈಕಲ್ ಬ್ಯಾಲೆನ್ಸ್ ಉಂಟೆ? ನಿನ್ ಕಿವಿ ಇನ್ನೂ ಸರಿಯಾಗ್ಲಿಲ್ವಾ? ನಿನ್ ಕಿವಿ ಇನ್ನೂ ಸರಿಯಾಗ್ಲಿಲ್ವಾ? ಕಿವಿಯಲ್ಲಿರುವ ಕೂದಲು ಇಟ್ಟದಲ್ಲ, ಅದು ಬೆಳೆದ
ನಿನ್ ಕಿವಿಯಾಗೆ ಹೊಡ್ತದ ಕಿವಿ ಕಿವಿದ್ದು ಸಮಸ್ಯೆ ಏನ್ ಮಾಡುದು 6 ತಿಂಗಳ ಮುಂಚೆ ಅವತ್ತು ಸಂಡೆ ಆದಿತ್ಯವಾರ. ಯಾವಾಗ? ಸಂಡೆ ಆದಿತ್ಯವಾರ. ಸಂಡೆ ಆದಿತ್ಯವಾರನೇ ಬರೋದು, ಮಂಡೆ ಆದಿತ್ಯವಾರ ಬರಲ್ಲ. ಶುಕ್ರವಾರ ಅಲ್ಲ ಮಾರೆ, ಸಂಡೆ ಆದಿತ್ಯವಾರ. ಹೋಗು. ನಮ್ಮ ಬದಿ ಮನೆ ಹುಡುಗರು ಬಂದು ನನ್ನ ಹತ್ರ ಹೇಳಿದ್ದು, ಮುರುಗೇಶ ಒಂದು ಡೈನಮಿಟ್ ತರಬೇಕು, ಅದನ್ನು ನದಿಗೆ ಹಾಕಿ ಬ್ಲಾಸ್ಟ್ ಮಾಡಿ ಮೀನು ಹಿಡಿಬೇಕಂತ. ಮಕ್ಕಳಿಗೆ ಬೇಜಾರಾಗಬಾರ್ದು, ಒಂದು ಡೈನಮೈಟ್ ಅನ್ನು ತೆಗೆದು ಅದಕ್ಕೊಂದು ಬತ್ತಿ ಕೂರಿಸಿ ಫುಲ್ ಗ್ರೀಸ್ ಎಲ್ಲ ಹೊಡೆದು ರೆಡಿ ಮಾಡಿ ನಾನು ಕೂಡ ಹುಡುಗರ ಹತ್ರ ಹೋಗಿ ಆ ಡೈನಮಿಟ್ ಗೆ ಬೆಂಕಿ ಕೊಟ್ಟು ನದಿಗೆ ಹಾಕಿದೆ. ನದಿಗೆ ಹಾಕಿದೆ ತಟ್ಟು, ಅದು ಹೊಡಿಲಿಲ್ಲ. ಮಕ್ಕಳದು ಒಂದೇ ಬೊಬ್ಬೆ, ಮುರುಗೇಶನ ತೋಟೆ ಬೊಟ್ಟಾಯ್ತು ಅಂತ. ನಾನು ಸಿಟ್ಟಿನಿಂದ ನದಿಯನ್ನು ನೋಡ್ತೀನಿ, 2 ಸಣ್ಣ ಮೀನುಗಳು ನನ್ನನ್ನು ನೋಡಿ ನೆಗಡುದು. ಸಿಟ್ಟು ಬಂದು ಏನಿಲ್ಲ, ಅಂಗಿ ಲುಂಗಿ ತೆಗೆದು ಬಿಸಾಡಿದ್ದು ಸೀದಾ ನದಿಗೆ ಹಾರಿದೆ ತಕ್ಷಣ ಡೈನಮೈಟ್ ಹೊಡೆದದ್ದಲ್ಲ, ಒಂದು ಸಣ್ಣ ಸಿಲ್ವರ್ ಪೀಸ್ ಇಲ್ಲಿಂದ ಇಲ್ಲಿ ಪಾಸ್ ಆದದ್ದು. ಮತ್ತೇನಾಯ್ತು? ನೆಗಡಿದ 2 ಮೀನುಗಳ ಜೊತೆ ನಾನ್ಸ ಮೇಲೆಗೆ ತೇಲಾಡ್ತಾ ಇದ್ದೆ. 2 ತಿಂಗಳು ಆಸ್ಪತ್ರೆಯಲ್ಲಿ ಹೋಮವಲ್ಲಿದ್ದೆ. ಅದು ಹೋಮ ಅಲ್ಲ, ಕೋಮ. ಎಂತ ಬುಟ್ಟಿಯಲ್ಲಿ ಆಗ್ಲಿಕ್ಕೆ ನಾಯಿ ಮರಿಯ ಮರೆ. ನಾನು ಬೆಟ್ಟಲ್ಲಿ ಮಲಗಿದ್ದೆ. ಫೋನ್ ರಿಂಗ್ ಆಗ್ತಾ ಉಂಟು ನಿಂದು, ಫೋನ್ ರಿಂಗ್ ಆಗ್ತಾ ಉಂಟು. ಅದಕ್ಕೆ ಲೋಷನ್ ಹಚ್ಚಬೇಕು. ಯಾಕೆ? ತುರಿಸುದಕ್ಕೆ. ಫೋನ್. ಒಂದು ಮಿನಿಟ್. ಹಲೋ ನೋಡ, ಕಿವಿಗಿಟ್ಟು ಮಾತಾಡು. ಕಿವಿಗಿಟ್ರು ಒಂದೇ, ಹಿಡಿದಿದ್ರು ಒಂದೇ. ಎಂತ ಕೇಳಿ ವಿಷಯ? ಹಲೋ, ಏನೇನ್ ಡೈನಮೈಟ್ ನ ಬತ್ತಿ ಕೆಳಗೆ ಬಿದ್ದಿದ, ಹೇಗೆ ತಾಕ್ಸುದಂತ ಹೇಳಿ? ಒಂದ್ ನಿಮಿಷ. ಡೈನಮೈಟ್ ನ ಬತ್ತಿ ಕೆಳಗೆ ಬಿದ್ದಿದಂತೆ, ಹೇಗೆ ತಾಕ್ಸುದಂತೆ? ಡೈನಮೈಟ್ ನ ಬತ್ತಿ ಹೋಗಿದ ಮುನ್ನ, ಅದಕ್ಕೆ ಟೆನ್ಷನ್ ಮಾಡುದು. ಎಡಗೈಯಲ್ಲಿ ಒಂದು ಕ್ಯಾಂಡ್ಲ್ ಹೊತ್ಸಿ ಇಡ್ಕೋ, ಬಲಕೈಯಲ್ಲಿ ಒಂದು ಡೈನಮೈಟ್ ಇಡ್ಕೋ, ನಡುವಲ್ಲಿ ತೂತು ಮಾಡಿ ಬತ್ತಿ ಇಡು, ಅದನ್ನು ಫುಲ್ ಪ್ಯಾಕಿಂಗ್ ಮಾಡಿ ರೆಡಿ ಮಾಡು. ರೆಡಿ ಆದ ಡೈನಮೈಟ್ ಅನ್ನು ಎಡಗೈಯಲ್ಲಿ ಇಡ್ಕೋ. ಹಲೋ ಒಂಚೂರು ಕುರ್ಕುರು ಶಬ್ದ ಆದ್ರೂ ಬರ್ತಾ ಇತ್ತು ಮಾರೆ, ಈಗ ಅದು ಬಂದಾಯ್ತಲ್ಲ. ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಕರೆನ್ಸಿ ಖಾಲಿ ಆಯ್ತಾ? ಕರೆನ್ಸಿ ಖಾಲಿ ಅಲ್ಲ, ಅಲ್ಲಿ ಡೈನಮೈಟ್ ಮತ್ತೆ ಕ್ಯಾನ್ಲು ಒಂದೇ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿದ್ಯಲ್ಲ, ಎದುರಿನ ಜನನೇ ಖಾಲಿ ಆಯ್ತಲ್ಲ. ಸಮಸ್ಯೆ ಅದೇ, ಯಾವ್ದು? ಟವರ್ ಬಿತ್ತಿರ್ಬೇಕು. ಅದು ಏನದು? ಅದು ನೋಟ್ ಟು ಟಚ್ ಸ್ಕ್ರೀನ್. ಹೋಯ್, ಅದೇನು ನೆಕ್ಕುದು? ನಿನ್ನ ಗಂಡ ಏನು ಹೇಳಿಕ್ಕಿಲ್ಲಲ್ಲ? ನಾನೇನು ಹೇಳುದು? ಹೇಳಿಬಿಡೋದು. ಅದೆಂತ? ಅವ್ರೇನ್ ಹೇಳ್ತಾರೆ? ನೀವೇನು ನಾನಿವತ್ತು ನಿಂಗೊಂದು ಮಾತು ಹೇಳ್ತೀನಿ. ನಿನ್ನ ಹೆಂಡತಿದ ನೇಚರ್, ಫ್ಯೂಚರ್, ಕ್ಯಾರೆಕ್ಟರ್ ಯಾವ್ದು ಸರಿ ಇಲ್ಲ. ಅದೇ ಸಮಸ್ಯೆ. ಯಾವಾಗ ನೋಡಿದ್ರು ನಮ್ಗೆ ಜಗಳ. ನೀವೊಂದು ತೀರ್ಮಾನ ಕೊಡ್ಬೇಕು. ಈಗ ನಾನು ಜಡ್ಜ್ಮೆಂಟ್ ಕೊಡ್ಬೇಕಾ? ನಂದೊಬ್ರು ಫ್ರೆಂಡ್ ಲಾಯರ್ ಇದ್ದಾರೆ, ಅವರ ಹತ್ರ ಕೇಳಿ ಕರೆಕ್ಟ್ ಸೆಕ್ಷನ್ ಕೇಳಿ ನಾನು ಜಡ್ಜ್ಮೆಂಟ್ ಕೊಡ್ತೀನಿ. 1 ಮಿನಿಟ್. ನಮ್ಮ ಬದಿ ಮನೆಯವರದ್ದು ಒಂದು ಫ್ಯಾಮಿಲಿ ಕಾಲ ಉಂಟು, ಅದಕ್ಕೆ ಎಷ್ಟು ಸೆಕ್ಷನ್ ಹಾಕ್ಬೇಕು? ನೀವು ಕರೆ ಹೌದಾ? 75? ಆಯ್ತು, 75 ಸುಧಾರಿಸುವ. ಆಯ್ತು, ಬರ್ತೇನೆ, ನಾನು ಮನೆಗೆ ಬರ್ತೇನೆ, ಊಟಕ್ಕೆ ಬರ್ತೇನೆ. ಓಕೆ, ಒಲಿ ಊಟಕ್ಕೆ ಬರದಲ್ಲಿ ಟವರ್ನ ಮೇಲೆ ಬರದ ಊಟಕ್ಕೆ ಆ ಕಡೆ ಸ್ವಿಚ್ ಆಫ್ ಆಗಿದೆ. ಯಾರ ಹತ್ರ ಮಾತಾಡಿದ್ನಿ? ಈಗ ಅವ್ರು ಹೇಳಿದಾಗಲೇ ನಾನು ನೀವಿಬ್ಬರು ಮಾತಾಡೋದನ್ನು ಕರೆಕ್ಟ್ ಕೇಳಿ ಒಂದು ಜಡ್ಜ್ಮೆಂಟ್ ಕೊಡ್ತೇನೆ. ಈಗ ನಾನು ನಿನ್ಗೆ 5 ಮಿನಿಟ್ ಟೈಮ್ ಕೊಡ್ತೇನೆ, ನೀನ್ ಹೇಳಬೇಕು ಈ ಹೆಂಗಸಿನ ಮೇಲೆ ನಿನ್ಗೆ ಯಾವ ಭಾವನೆ ಇದೆ. 5 ಮಿನಿಟ್ ಟೈಮ್ ಕೊಡ್ತೇನೆ. ನಿಮ್ದು ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಅಂತಲ್ಲ, ಮೊದಲಿಗೆ ನಾನು ಅವಳನ್ನು ನೋಡಿದ್ದು, ನಂತರ ಅವಳು ನನ್ನನ್ನು ನೋಡಿದ್ದು. ಹೀಗೆ ನಾವು ಒಬ್ರೊಬ್ರು ನೋಡುದನ್ನ ಊರ್ನವ್ರು ನೋಡಿದ್ದು, ಊರ್ನವ್ರು ಒಬ್ರಿಗೆ ಮಾತಾಡೋದನ್ನ ಮನೆಯವ್ರು ನೋಡಿದ್ದು. ಮದ್ವೆ ಆದ್ಮೇಲೆ ನಾವು ಇವಳು ಒಟ್ಟಿಗೆ ಕುತ್ಕೊಂಡು ಮದ್ವೆ ಆಲ್ಬಮ್ ನೋಡಿದ್ದು. ಅವಳ ಹತ್ರ KG ಗಟ್ಲೆಯಲ್ಲಿ ಪ್ರೀತಿ ಇದೆ, ಆದ್ರೆ ಅವಳು ಅದನ್ನು ಸೆಂಟಿಮೀಟರ್ ಅಲ್ಲಿ ಅಳಿತಾಳೆ ಅಷ್ಟೇ. ಮೌನಂ ದಗಲ್ ಬಜ್ಜಿ ಲಕ್ಷಣಂ. 5 ಮಿನಿಟ್ ಟೈಮ್ ಕೊಟ್ರೆ ಒಂದು ಶಬ್ದ ಮಾತಾಡುದಿಲ್ಲಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನಿಂಗೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ನಾನೇನು ಈಗ ಪುಂಗಿಯುವುದಿದೆ ನನಗೆ? ಮೇಡಮ್, ನಿಮಗೆ ನಾನು 5 ಮಿನಿಟ್ ಟೈಮ್ ಕೊಡ್ತೀನಿ, ನೀವೀಗ ಹೇಳ್ಬೇಕು ಇವರ ಮೇಲೆ ನಿಮ್ಗೆ ಯಾವ ಭಾವನೆ ಇದೆ ಅಂತ. ಮದ್ವೆ ಮೊದ್ಲೇ ಹೇಳಿದ್ದಾರೆ ನಂಗೆ ಎಣ್ಣೆ ಹೊಡಿ ಅಭ್ಯಾಸ ಇಲ್ಲ ಅಂತ, ಆದ್ರೆ
ಶನಿವಾರ ರಾತ್ರಿ ಕ್ವಾರ್ಟ್ರು, ಆದಿತ್ಯವಾರ ರಾತ್ರಿ ಬಾಟ್ಲು. ಎಂತ ನಿಮ್ಮ ಸಮಸ್ಯೆ ಅಂತ? ಶನಿವಾರ ರಾತ್ರಿ ಕ್ವಾರ್ಟ್ರು, ಆದಿತ್ಯವಾರ ರಾತ್ರಿ ಬಾಟ್ಲು. ನಿಮ್ಮ ಪರ್ಸನಲ್ ಸಮಸ್ಯೆ ನನ್ನ ಹತ್ರ ಹೇಳ್ಬಾರ್ದು. ನಿಮ್ಮ ಪರ್ಸನಲ್ ಸಮಸ್ಯೆ ನನ್ನ ಹತ್ರ ಹೇಳಲೇಬಾರ್ದು. ನಿಂಗೆ ಅವಳು ಹೇಳಿದ್ದು ಏನಂತ ಕೇಳಿತ್ತು? ಹೆಂಗ್ಸ್ ಹೇಳುದು, ನಿಮ್ಮ ಹತ್ರ ಎಲ್ಲಿ ಸಣ್ಣದೊಂದು ಚೈನಾ ಸೆಟ್ ಮೊಬೈಲ್ ಇರುದಂತೆ, ನನ್ನ ತರ ದೊಡ್ಡ ಚೈನಾ ಸೆಟ್ ಮೊಬೈಲ್ ತಗೊಳ್ಬೇಕು. ಅದು ನನ್ನ ಹತ್ರ ಹೇಳಿ ಕರ್ಮ ಹೇಳುದ, ನಿನ್ನ ಗಂಡನ ಹತ್ರ ಹೇಳ. ಹಾಗಲ್ಲ, ಇಲ್ಲಿ ಬನ್ನಿ. ಮದುವೆಗೆ 5 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಇಲ್ಲಿ ಬನ್ನಿ, ಮದುವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಏನ್ ಮಾತಾಡುತ್ತೆ ಮರ ಹೆಂಗ್ಸು? ಗಂಡ ಬದಿಯಲ್ಲಿದ್ದೇನೆ, ನನ್ನನ್ನು ಬಂದು ತೊಡೆ ಮೇಲೆ ಕುತ್ಕೊಳ್ಳಿಕ್ಕೆ. ಅಶ್ಶೋ! ಹಾಗಲ್ಲ, ಇಲ್ಬಾ, ನನ್ಗೊಂದು ಮಗು ಬೇಕಂದೆ. ಇಲ್ಬಾ, ನನ್ಗೊಂದು ಮಗು ಬೇಕಂದೆ. ಎಂದ ಗುರುವಾರಪ್ಪ, ಎಂತ ಮಾತಾಡಿ ಸಾಯ್ತದೆ ಮಾರ ಹೆಂಗ್ಸು. ಬದಿಗೆ ಬನ್ನಿ ಅಪ್ಪಿ ಹಿಡಿತೀನಿ ಅಂತ ಹೇಳಿ. ನಂದು ಕಂಟ್ರೋಲ್ ತಪ್ಪಿಸ್ಲಿಕ್ಕೆ ಚಾನ್ಸ್ ಇಲ್ಲ. ನಾನು ದಿವಸನು ಬೆಳಿಗ್ಗೆ ತುಳಸಿ ಕೊಡಿ ತಿಂತೇನೆ, ಅದು ಚಾನ್ಸ್ ಇಲ್ಲ. ಈಗ ನಾನು ನಿನ್ಗೆ 5 ಮಿನಿಟ್ ಲಾಸ್ಟ್ ಟೈಮ್ ಕೊಡ್ತೇನೆ. ಈ ಹೆಂಗ್ಸು ಬೇಕಾ ಬೇಡ ಅಷ್ಟೇ ಹೇಳ್ಬೇಕು. ಬೇಕು. ಒಂದ್ ನಿಮಿಷ, ನಾನು ಹೇಳಿದ್ದು ನಿಂಗೆ ಎಂತಂತ ಕೇಳಿಸಿತ್ತು? ನಿನ್ಗೆ ಹಾರ್ಟ್ ಇದು ಕಾಯಿಲೆ ಇದೆಯಲ್ಲ? ಹಾಟಿದ್ದು ಕಾಯಿಲೆ ಅಲ್ಲ ಮಾರೆ, ಹಾಟಿದ್ದು ಕಾಯಿಲೆ ಅಲ್ಲ. ಇದು ಕೂಡ ದೊಡ್ಡ ಸಮಸ್ಯೆ ಮಾರೆ. ನನ್ಗೆ ಹೇಳ್ಬೋದಿತ್ತಲ್ಲ, ನಾನು ನಿಮ್ಮ ಫ್ರೆಂಡ್ ಅಲ್ಲ. ನನ್ಗೆ ಹೇಳ್ಬೋದಿತ್ತಲ್ಲ, ನೀವು ಒಂದು ಮಾತು ಹೇಳ್ಬೋದಿತ್ತಲ್ಲ. ಇದು ಏನಂತ ಕೇಳಿಸಿತ್ತು? ಈಗ ನಾನು ಹೇಳಿದ್ದು ಏನಂತ ಕೇಳಿಸಿತ್ತು? ನಿನ್ಗೂ ಹಾರ್ಟ್ ಇದು ಕಾಯಿಲೆ ಇಲ್ಲ. ಇಲ್ಲ. ನಿನ್ನ ಕಿಡ್ನಿಯಲ್ಲಿ ಕಲ್ಲ ಕಿಡ್ನಿಯಲ್ಲಿ ಕಲ್ಲಾದವ್ರು ಈ ತರ ಹಾರ್ಬಾರ್ದು. ಅದು ಕಲ್ಲು ತಾಗಿ ಅದರ ಕಲ್ಲದು ತುಂಡು ಹೋಗ್ತದೆ. ಆಮೇಲೆ ದೊಡ್ಡ ಸೈಜ್ ಕಲ್ಲು ಹೋಗಿ ಅದು ಸಣ್ಣ ಜಲ್ಲಿ ಕಲ್ಲಾಗುತ್ತೆ. ಅದನ್ನು ಮತ್ತೆ ತೆಗಿಬೇಕಾದ್ರೆ ನಾವು ಸಣ್ಣ ಬುಟ್ಟಿ ಇಳಿಸ್ಬೇಕಾಗ್ತದೆ. ಅವ್ರ ಜೊತೆ ಏನ್ ಮಾತಾಡುದು? ಅವ್ರನ್ನ ಇಲ್ಲಿಂದ ಕಳಿಸ್ಬಿಡಿ. ಹೌದಾ? ಈಗ ಗೊತ್ತಾಯ್ತಾ? ಅದಕ್ಕೆ ಹೇಳುದು, ಗಂಡ ಹೆಂಡಿರ ಜಗಳವನ್ನ ತೀರ್ಮಾನ ಮಾಡ್ಲಿಕ್ಕೆ ಯಾವತ್ತು 3ನೇ ಕರಿಬಾರ್ದು. ಗಂಡ ಹೆಂಡಿರ ಜಗಳ ಯಾವತ್ತು 4 ಗೋಡೆಯ ಮಧ್ಯದಲ್ಲಿ ಇರಬೇಕು. ಯಾವತ್ತು ಗಂಡನನ್ನು ಸಂಶಯದ ದೃಷ್ಟಿಯಲ್ಲಿ ನೋಡಬಾರ್ದು, ಗಂಡನನ್ನು ಅಳಿಬಾರ್ದು. ಈಗಲಾದ್ರೂ ನಿಂಗೆ ಅರ್ಥ ಆಯ್ತು ಅಂತ ಅನ್ಕೊಡ್ತೇನೆ. ಎಂತದ? ನಿಂಗೆ ನಿನ್ ಭಾಷೆಯಲ್ಲಿ ಹೇಳಿದ್ದೇನೆ ಅರ್ಥ ಆಗುದು. 67 ಸೆಂಟಿಮೀಟರ್ನ ನಿಂಗೆ 28 ಸೆಂಟಿಮೀಟರ್ನ ಮಾಂಗಲ್ಯ ಕಟ್ಟಿ 1 ಸೆಂಟಿಮೀಟರ್ನ ಕುಂಕುಮ ಇಟ್ಟ 72 ಸೆಂಟಿಮೀಟರ್ನ ಗಂಡ ನಾನಾ? ಹೌದ್ರಿ, ನಮ್ಮ ಈ ಸೊಗಸಾದ ಒಂದು ಸಂಸಾರದಲ್ಲಿ 20 ಸೆಂಟಿಮೀಟರ್ನ ಮಗು ಇದ್ದಿದ್ರೆ ಈ ಸಂಸಾರ ಇನ್ನೂ ಚೆನ್ನಾಗಿತ್ತಲ್ವಾ? ಏನ್ ಮಾಡ್ತಿದ್ಯಾ? ನೋಟು ಟಚ್ ಸ್ಕ್ರೀನ್ ಆದ್ರೆ ಹುಡುಕುದೆಂತ? ನಿಂದು ಕಿಡ್ನಿಯಲ್ಲಿ ಕಲ್ಲಾಗಿದೆಲ್ಲ, ತೆಗಿಲಿಕ್ಕೆ ಇಂಟರ್ನೆಟ್ ಅಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ, ಹುಡುಕುದು. ಮಂಗಳೂರಿನ ಪ್ರಶಂಸಾ ತಂಡಕ್ಕೆ ಜೋರಾದ ಚಪ್ಪಾಳೆ. ಬಹಳ ಚೆನ್ನಾಗಿತ್ತು. ಸೆಂಟಿಮೀಟರ್ ಲೆಕ್ಕ ಹಾಕೊಂಡು ನಿಮ್ದು ಎಲ್ಲ ಏನಿತ್ತು ಅಂತ ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಎಸ್ ಸರ್, ಹೇಗೆ ಅನಿಸ್ತು? ಇಡೀ ವೇದಿಕೆಗೆ ತುಂಬ ಮಜಾ ಬಂತು. ನನಗೆ ತುಂಬ ಆಶ್ಚರ್ಯ ಆಗೋದೇನು ಅಂದರೆ, ಆ 3 ಜನರಲ್ಲಿ ಯಾರೊಬ್ಬರು ಕೂಡ ರಿಲ್ಯಾಕ್ಸ್ ಆಗೋದಿಲ್ಲ. ಆಮೇಲೆ ಪ್ರಸನ್ನ ಅವರೇ, ಕಲ್ಲು ತಾಗಿ ಅದು ಜಲ್ಲಿ ಕಲ್ಲಾಗಿ ಅದು ಪುಡಿಗಲ್ಲಾಗಿ ಇದು ಎಲ್ರಿ ಬಂತು, ಇದು ಯಾರಿಗೆ ಬರ್ದಿ ಡೈಲಾಗ್? ಇದು ಕಲ್ಪನೆಗೆ ಸಿಗಲ್ವಲ್ರಿ ಅದು. ಭಾಳ ಚೆನ್ನಾಗಿತ್ತು, ಭಾಳ ಅದ್ಭುತವಾಗಿತ್ತು. ನಿಮ್ಮ ಸ್ಕಿಟ್ಟಲ್ಲಿ ವಿಶಿಷ್ಟ ಚೇತನರನ್ನು ಬಳಸ್ಕೊಂಡಿದ್ದರೂ ಕೂಡ ಈ ಕಾರ್ಯಕ್ರಮ ನೋಡುವಂಥ ಹಲವಾರು ವಿಶಿಷ್ಟ ಚೇತನರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಅದ್ಭುತವಾದ ಮನೋರಂಜನೆಯನ್ನು ಕೊಟ್ಟರೆ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಮೇಡಮ್, ಇಲ್ಲಿ ಇವತ್ತು ಅವರು ಕೂಡ ಕಿವಿ ಕೇಳದೇ ಇರೋ ಅಂತ ಪಾತ್ರ ಮಾಡಿದ್ದಾರೆ. ನೀವು ಅಂತ ಒಂದು ಪಾತ್ರ ಮಾಡಿದೀರಾ ಭಾಮ ಸತ್ಯಭಾಮ ಚಿತ್ರದಲ್ಲಿ. ಸೊ ಆ ಅನುಭವ ಮತ್ತೆ ಇವತ್ತು ಯಾವ ರೀತಿ ರಿಲೇಟ್ ಆಯ್ತು ನಿಮ್ಗದು? ಇಲ್ಲ, ಇವ್ರೇನಂದ್ರೆ ಇನ್ನೊಬ್ಬ ಸಂಸಾರದಲ್ಲಿ ಎಡವಟ್ ಮಾಡ್ತಾರೆ, ಇಲ್ಲಿ ನಾನು ನನ್ನ ಸಂಸಾರದಲ್ಲೇ ಎಡವಟ್ ಮಾಡ್ಕೊಳ್ತೀನಿ. ಅಷ್ಟೇ ವ್ಯತ್ಯಾಸ ನಮ್ಮ ಸಿನಿಮಾಗೂ ಇಲ್ಲಿರೋ ಆ್ಯಕ್ಟಿಗೂ ವ್ಯತ್ಯಾಸ. ಬಟ್ ನಿಮ್ಮ 3 ಜನಕ್ಕೂ ಮತ್ತೊಂದು ಸಾರಿ
ಸೂಪರ್ಬ್ ಆಗಿತ್ತು. ನಿಮ್ಮ ಮೇಲಿರೋ ನಿರೀಕ್ಷೆಗೆ ತಕ್ಕಂತೆ ನೀವು ಆ್ಯಕ್ಟ್ ಮಾಡ್ತಿದ್ದೀರಿ, ಅದು ನನಗೆ ತುಂಬಾ ಖುಷಿ. ಒಟ್ಟಾರೆ ನಿಮ್ಮ ಆ್ಯಕ್ಟನ್ನು ಒಂದು ಸಿನಿಮಾ ನೋಡ್ದಂಗೆ ಆಯ್ತು ರೀ, ನಮಗೆ ಒಂದು ಕಾಮಿಡಿ ಮೂವಿ ನೋಡ್ದಂಗೆ ಆಯಿತು. ನೀವು ಸ್ಟೇಜನ್ನು ನೀವುಗಳು ಗ್ಯಾಪ್ ಕೊಡಲಿಲ್ಲ ಅಂತಲ್ಲ, ನಮಗೆ ಗ್ಯಾಪ್ ಕೊಡದೇ ಇರೋ ಹಾಗೆ, ನಮಗೆ ಕಣ್ಣು ಮಿಟುಕ್ಸ್ದೇ ಇರೋ ಹಾಗೆ ನೀವು ಆ್ಯಕ್ಟನ್ನು ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಆಲ್ ದ ಬೆಸ್ಟ್ ಫಾರ್ ಯು. ಸೂಪರ್. ಇಲ್ಲಿ ಇದೇ ಟೈಮಲ್ಲಿ ನಾವು ಅನೂಪಿಗೆ ಕೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ, ಇವಾಗ ಶ್ರುತಿ ಮೇಡಮಿಗೆ ಕಿವಿ ಕೇಳಿಸ್ತಾ ಇಲ್ಲ, ಅವರಿಗೆ ಮಜಾ ಭಾರತದ ಈ ಆಕ್ಟ್ ತುಂಬಾ ಸೂಪರ್ ಡೂಪರ್ ಆಗಿತ್ತು ಅನ್ನೋದನ್ನ ನೀವು ಯಾವ ರೀತಿ ಅವ್ರಿಗೆ ಕನ್ವೆ ಮಾಡ್ತೀರಾ? ನೋಡಿದ್ರಲ್ವಾ? ಅಯ್ಯೋ, ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ, ಅವ್ರು ಹೆಂಗ್ಸಲ್ಲ, ಅವ್ರ ಗಂಡಸು. ಲಿಪ್ ರೀಡ್ ಮಾಡಿ ಹಂಗೆ ನೋಡ್ತಾರೆ ನನ್ನ ನೋಡಿ. ಅಯ್ಯೋಯ್ಯೋ, ನೋಡ್ತಾ ಇರಿ, ಇವಾಗ ಮಾಡಿದ್ರಲ್ಲ ಆಕ್ಟ್, ಸೊ ಆ ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮೆಸೇಜ್ ಶ್ರುತಿ ಅಮ್ಮ ಮತ್ತು ನಾರಾಯಣ್ ಸರ್ ಹೇಳ್ದಂಗೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದೀರಾ. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಕಂಗ್ರಾಟ್ಸ್ ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿಗೆ ಆಲ್ ದಿ ಬೆಸ್ಟ್. ಸೂಪರ್. ಥ್ಯಾಂಕ್ ಯು. ಎನಿವೇಸ್, ಈಗ ಪ್ರಶಂಸಾ ಅವ್ರನ್ನ ಕಳ್ಸ್ಕೊಳ್ಳೋಂಥ ಸಮಯ. ದಯವಿಟ್ಟು ನೆಕ್ಸ್ಟ್ ಟೈಮ್ ಇಂದ ಇಷ್ಟೊಂದು ನಗ್ಸ್ಬೇಡಿ, ಹೊಟ್ಟೆ ಎಲ್ಲ ನೋವ್ತಾ ಇದೆ ನನಗೆ. ಇನ್ನೂ ಜಾಸ್ತಿ ನೆಕ್ಸ್ಟ್ ಇಂದ ಕೇಳ್ಕೊತಾ ಇದೀನಿ. ಸೊ ಖಂಡಿತವಾಗ್ಲೂ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ಈಗ ಸಂಚಿಕೆಯ ಸ್ಪೆಷಲ್ ಮೂಮೆಂಟ್ ಕಣಮ್ಮ. ಏನದು? ರಿಚರ್ಡ್ ಅನ್ನೋ ಬಿರುಗಾಳಿ ಈಗ ಸ್ಟೇಜ್ ಮೇಲೆ ಅಪ್ಪಳಿಸ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಸರದಾರ ರಿಚರ್ಡ್ ಲೂಯಿಸ್ ಆನ್ ಸ್ಟೇಜ್. ಸುಮ್ಮನೆ ಕಾರಣ ಇಲ್ದಿರೋ ಬರೋದು, ಓದಿಯೋದು. ಅವಳು ಅಣ್ಣ ನೋಡಿ ಏನು ಮಾತಾಡಿರಲ್ಲ ಆದರೂ ಹೊಡಿತಾರೆ ಹಾಗೆ ಒಂದ್ಸಲ ಹೋಗಿ ನೋಡಿದ್ರೆ ಹೆಂಡತಿ ಹೆಣದ ಮೇಲೆ ಬಿದ್ದು ಅಳ್ತಾನೆ, ಓ ಅಂತ ಕಿರಿಸ್ತಾನೆ, ಎದೆ ಬಡ್ಕೋತಾನೆ, ಶರ್ಟ್ ಹರ್ಕೋತಾನೆ. ಇದ್ದಾಗ ಅವಳು ಪ್ರಾಣ ತೆಗೆದುಬಿಟ್ಟು ಸತ್ತಾಗ ನನ್ನ ಮಗ ನೋಡಿದವರೆಲ್ಲ ಏನಯ್ಯ ಪೆರುಮಾಳು ಇಷ್ಟು ಹೆಂಡ್ತಿನ ಪ್ರೀತಿಸಿದ್ನ ಅಂತ. ಸಾಲದೇದಕ್ಕೆ ನನ್ನ ಹೆಂಡ್ತಿ ನೋಡಿ ನೀವು ಹೆಂಡ್ತಿನ ಜೀವ ಪ್ರಾಣ ತೆಗೆದುಬಿಟ್ಟು ಆಮೇಲೆ ಅವಳ ಮುಂದೆ ಅಯ್ಯೋ ಪೈಟಿಯೇ ಅಂತಂದ. ಅವ್ರ ಸೋದರ ಮಾವ ನೋಡೋರು ಏಯ್ ಮುರಾವಾಯ್ ಅಂದ. ಎಲ್ಲ ಏನು ಹಂಗೆ ಬಡ್ಕೊತಾ ಇದ್ಯಾ ನೀನು? ಸತ್ತಿರೋದು ನನ್ನ ಹೆಂಡ್ತಿ, ನಿನ್ನ ಹೆಂಡ್ತಿ ಅಲ್ಲ ಅಂದ. 3 ತಿಂಗಳ ಹಿಂದೆ ನಿಮ್ಮಪ್ಪ ಸತ್ತ, ಆವಾಗ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. 2 ತಿಂಗಳಿಂದ ನಿಮ್ಮಮ್ಮ ಸತ್ತಾಗ ಆಗಲೂ ಕಣ್ಣಲ್ಲಿ ನೀರು ಬರಲಿಲ್ಲ. ಈಗ ಹೆಂಡ್ತಿ ಸತ್ತಿದ್ದಾಳೆ, ಎದೆ ಬಡ್ಕೊಂಡು ಅಳ್ತೀಯ ಅಂತ. ಅಪ್ಪ ಸತ್ತಾಗ ಏನಂದೆ ನೀನು? ನಾನು ನಿನ್ನ ಅಪ್ಪನ ಥರ ನೋಡ್ಕೋತೀನಿ ಅಂದೆ. ಸುಮ್ಮನೆ ಅದೇ. ಅಮ್ಮ ಸತ್ತಾಗ ಒಟ್ಟಾರದ ಹೆಂಗಸ್ರೆಲ್ಲ ಬಂದರು, ನನ್ನ ಮಗನ ಥರ ನೋಡ್ಕೋತೀವಪ್ಪ ಅಳ್ಬೇಡ, ನಾವೆಲ್ಲ ನಿನ್ನ ಅಮ್ಮಂದ್ರು ಅಂದರು. ಹೆಂಡ್ತಿ ಸತ್ತು 3 ಗಂಟೆ ಆಗಿದೆ, ಒಬ್ಬರಾದರೂ ಬಂದು ನೀನು ಹೆಂಡ್ತಿ ಥರ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರ? ಅಳ್ದೆ ಏನು ಮಾಡಲಿ ಅಂದ. ಪಾಪ ಅವನ ಪ್ರಾಬ್ಲಮ್ ಅದು ಇದೆ. ಹೀಗೆ ಈ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಸತ್ತರೆ ಆ ಗೌಡ್ರು, ಊರಿನ ಹಿರಿಯ ಗೌಡ್ರು ಬರಬೇಕು. ಅವ್ರು ಬರೋವರೆಗೂ ಹೆಣ ಎತ್ತಲ್ಲ. ಸರಿ ಕಾದರೂ ಆ ಊರಲ್ಲಿ ಯಾವುದೋ ಪ್ರೋಗ್ರಾಮ್ಗೆ ಹೋಗಿ ನೋಡಿದ್ವಿ. ನಮಗೇನು ಅಂತಂದರೆ ಸತ್ತಿರೋ ಅಳ್ತಾ ಇದ್ದಾರೆ, ನಾವು ಏನಾದರೂ ಇಲ್ಲೇನೋ ಮ್ಯಾಟ್ರ್ ಸಿಗುತ್ತೆ ಅನ್ನೋ ಅಂತ ನಾವು ನೋಡ್ಬೇಕು. ಸತ್ತಿದ್ದಾನೆ, ತೆಗಿಲೇನ ಅಂತ ಅವ್ನು ಕೇಳಿದೆ. ಇಲ್ಲ ಗೌಡ್ರು ಬರ್ಬೇಕು. ಸರಿ ಗೌಡ್ರು ಬರಲಿಲ್ಲ. ಸ್ವಲ್ಪ ಅವನ ಪಾಪ ಗೌಡ ಎಲ್ಲ ಹೋಗಿದ್ದ, ಅವನ ಊರಲ್ಲಿ ಯಾರು ಸತ್ರು ಅವನು ಎಲ್ಲ ಕೆಲಸ ಬಿಟ್ಟು ಬರಬೇಕು ಅಂದ ಬಂದ ಗೌಡ. ಅಲ್ಲಿ ಮ್ಯಾಗ್ ಬರ್ರಿ ಅಂತಾರೆ, ಯಾರು ಒಳಗೆ ಬಂದರೆ ಒಳಗೆ ಬನ್ನಿ ಅನ್ನಲ್ಲ, ಮ್ಯಾಗ್ ಬರ್ರಿ ಅಂತಂದ. ಸರಿ ಬಂದು ಗೌಡ್ರು ಬಂದಿದ್ದ ತಕ್ಷಣ ಗೌಡ್ರು ಬಂದರು ಅಂತ ಇವಳು ಜಾಸ್ತಿ ಅಯ್ಯೋ ಗೌಡ್ರ ಹೋಗ್ಬಿಟ್ಟ, ಒಬ್ಬರೇ ಬಿಟ್ಟು ಹೋಗ್ಬಿಟ್ಟ, ಬರ್ರಿ ಗೌಡ್ರೆ ಮ್ಯಾಗ್ ಬರ್ರಿ ಅಂತಂದ. ಗಂಡಿಗೆ ನೋಡು ಯಾರು ಬಂದಾರೆ? ಗೌಡ್ರು ಬಂದಲ್ಲ, ಮ್ಯಾಗ್ ಕರ್ಕೋ ಅಂತ. ಗೌಡ ಹೇಳ್ದೆ ಕೇಳ್ದೆ ಅಲ್ಲ ಅಂತ ಹೋಗ್ಬಿಟ್ಟು
ಅವ್ನ ಹೆಂಡ್ತಿಗೂ ಅವ್ನಿಗೆ ಇನ್ನೇನು ಜಗಳ ಇಲ್ಲ ಸರ್. ಆ ನಾಯಿ ಗಂಡ ಹೆಂಡ್ತಿ ಮಧ್ಯೆ ಬಂದು ಮಲ್ಕೊಂಬಿಡೋದು. ಇವನು ಮದುವೆ ಮುಂಚೆಯಿಂದ ಆ ನಾಯಿ ಜೊತೆನೇ ಇದ್ದು ಅಭ್ಯಾಸ ಆಗ್ಬಿಟ್ಟು ಆ ನಾಯಿಗೆ ಇವನು ಮದುವೆ ಆದಮೇಲೂ ಬಿಡ್ತಿರ್ಲಿಲ್ಲ. ಹೆಂಡ್ತಿ ನೋಡ್ರಿ ಕಂತ್ರಿ ನಾಯಿ ಬೆಡ್ ಮೇಲೆ ಮಲಗಿಸ್ಕೋಬೇಡ್ರಿ, ನಾನು ಇಲ್ವಾ ಅಂತ ಅವಳಂದು. ಸರಿ, ಅದ್ರ ಬಗ್ಗೆ ಜಗಳಾಗಿ ಡೈವರ್ಸ್ವರೆಗೂ ಹೊರಟೋಯ್ತು. ಕೊನೆಗೆ ಒಂದು ದಿವಸ ನನ್ನ ಹತ್ರ ಬಂದ, ರಿಚಿ ನಾನು ನಾಯಿ ಬೇಕಾದ್ರೆ ಬಿಡ್ತೀನಿ, ನನ್ನ ಹೆಂಡ್ತೀನಿ ಬಿಡಲ್ಲ ಅಂತಂದು. ಯಾವ್ದಾರು ಒಂದು ಇಟ್ಕೊಳ್ಳಲಿ, ಇಲ್ಲ ನಾಯಿ ಇಟ್ಕೊ, ಇಲ್ಲ ಹೆಂಡ್ತೀನಿ ಇಟ್ಕೊ. ಎರಡೆರಡು ಬೆಡ್ ಮೇಲೆ ಹೆಂಗೆ ಇಟ್ಕೊಂತೀಯ? ಅದೇ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಒಂದು ಕೆಲಸ ಮಾಡು, ಈ ವಿಷಯಕ್ಕೆ ಡೈವರ್ಸ್ ತೊಗೊಳೋದು, ಜಗಳ ಮಾಡೋದು ಬೇಡ. ಹೆಂಗೂ ಬ್ಯಾಂಕಲ್ಲಿದೆಯಾ, ಡೆಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಬಿಡು. ಒಂದು 3 ತಿಂಗಳು ಗಂಡ ಹೆಂಡ್ತಿ ಒಟ್ಟಿಗೆ ಇಲ್ಲದೆ ಇದ್ದರೆ ಒಬ್ರಿಗೊಬ್ಬರು ವ್ಯಾಲ್ಯೂ ಗೊತ್ತಾಗುತ್ತೆ. ಹೌದಾ ಅಂತ ಹೋಗ್ಬಿಟ್ಟ, ಡೆಲ್ಲಿಗೆ ಹೊಟ್ಟೋಗ್ಬಿಟ್ಟ. ಅವಳೇನೋ ಗಂಡಿನ ಕೋಪ ನಾಯಿ ಮೇಲೆ ಹತ್ರು, ನಾಯಿಗಳು ಸ್ವಲ್ಪ ತಡ್ಕೊಂತವೆ. ಅದು ಏನಾಯಿತು ಸರ್, ಆ ನಾಯಿ ಎಗರ್ಬಿಟ್ಟು ಕತ್ತಿಡಿದ್ಬಿಡ್ತು ಅವ್ನು ಹೆಂಡ್ತಿದ್ದು. ಪ್ರಾಣ ಹೋಗೋವರೆಗೂ ಬಿಡಲಿಲ್ಲ, ಸತ್ತೇ ಹೋಗಿ. ಇವನಿಗೆ ನ್ಯೂಸ್ ಹೋಯ್ತು, ನೋಡಯ್ಯ ನಿನ್ನ ಹೆಂಡ್ತಿ ತೀರ್ಕೊಂಬಿಟ್ಲು. ಒಂದು ಕಡೆ ಸಂತೋಷ, ಒಂದು ಕಡೆ ಯಾರು ಈ ಪುಣ್ಯಾತ್ಮ ನನ್ನ ಹೆಂಡತಿಯನ್ನು ಕೊಂದವನು ಅಂತ. ನಿನ್ನ ಪ್ರೀತಿಯ ನಾಯಿ ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟಂತೆ ಬ್ಯಾಂಕಲ್ಲಿ. ಎಲ್ಲರೂ ಕೇಳುತ್ತೆ, ಕ್ಯಾ ಹೇ ಶಾದಿ ಕಾ ಆ್ಯನಿವರ್ಸರಿ ಹೈ, ಪೂಚೋ ಮತ್ ಸ್ವೀಟ್ ಕಾವು, ಹಮಾರ ಕುತ್ತಾನೆ ಮುಜೆ ಫ್ರೀಡಮ್ ದೇ ದಿಯಾ ಅಂತ. ಸರಿ, ಬಂದಾಗ ಹೇಳ್ಕೊಳಕ್ಕಾಗಲ್ವಲ್ಲ, ಹೆಂಡತಿ ಸತ್ತಿದ ಖುಷಿ ಇದೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾರು ನನ್ನ ಹೆಂಡತಿ ಸಾಯಿಸಿತ್ತು, ಚೂರು ಮಾಡಾಕ್ಬಿಡ್ತೀನಿ. ನೋಡೋ ನಿನ್ನ ಪ್ರೀತಿ ನಾ ಎಲ್ಲ ನಾಯಿ ಅಂತಂದು ಆ ನಾಯಿನ ಹುಚ್ಚಿಡ್ದಿದೆ ಅಂತ ಅಂದ್ಕೊಂಡು ರೂಮ್ಗೆ ಹಾಕ್ಬಿಟ್ಟಿದ್ರು. ಹೋದ, ಬಾಗಿಲು ತೆಗೆದು ಹಪ್ಪಂದು ಬಾಗಿಲು ಹಾಕೊಂಡು ನಾನು ಕಾಯ್ತಾ ಇದ್ದೆ. ಕೈ 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 ಅಂತ ನಾಯಿ ಸತ್ತ ಶಬ್ದ ಅಂತ. ಏನೂ ಇಲ್ಲ. ಎಲ್ಲರೂ ಏನಾಯ್ತು ನೋಡ್ರಿ ರಿಚರ್ಡ್ ನಿಮ್ಮ ಫ್ರೆಂಡು ಅಂತ ನಿಧಾನಕ್ಕೆ ಕಿಟಕಿ ಎತ್ತಿ ವೆಂಟಿಲೇಟರ್ ನೋಡ್ತೀನಿ, ನಾಯಿನ ಮುದ್ದಾಡ್ಕೊಳ್ತದು. ಕಾಪಾಡಿಬಿಟ್ಟೆ ನನ್ನ ಹೆಂಡತಿಯಿಂದ ಮುತ್ತು ಕೊಡ್ತಾ ಇದ್ದ ನನ್ನ ನಾಯಿಗೆ. ಅಂದೆ, ಏನೋ ನನ್ನ ಮಗನ ಬೇಗ ಬಾರೋ, ತುಂಬ ನಾಟಕ ಮಾಡಬೇಡ ಅಂತ. ಹೌದಾ ಬಂದೆ ಅಂದ. ನಾಯಿನಲ್ಲೇ ಇಟ್ಟು ಹೊರಗಡೆ ಬಂದು ಎಲ್ಲರೂ ಅದೇ ಇಲ್ಲಿ ಬಂದು ತಿರ್ಗ ನಾಟಕ ಮಾಡ್ದ. ಕಿತ್ತ ಹರಿಶ್ಚಂದ್ರ ಘಾಟ್ಗೆ ಹೋಗ್ತಾಯಿದ್ವಿ. ಯಾರೋ ಒಂದು 10 ಜನ ಸರ್, ಬ್ಲ್ಯಾಕ್ ಸೂಟ್ ನಮ್ಮ ಜೊತೆ ಬಂದರು. ಇವನು ಹಳ್ಳಿಯವನು. ಏನಲ್ಲೋ ಯಶ, ಯಾರು ನಿನ್ನ ನೆಂಟ್ರನ್ನ ಸೂಟ್ ಗೀಟ್ ಹಾಕೊಂಬಂದಿರಲ್ಲೋ ಫ್ಯೂನ್ರಲ್ಗೆ ಅಂತ. ಬಿಡೋಣ, ನಮ್ಮ ನೆಂಟ್ರ ಹತ್ರ ಸೂಟೆಲ್ಲ ಐತೆ. ಮತ್ತು ಯಾರು 10 ಜನ ಹೋಗ್ಲಿ, ನಿನ್ನ ಹೆಂಡ್ತಿ ಕಡೆಯವರಲ್ಲ. ಅಯ್ಯೋ ಅವ್ರು ಇನ್ನೂ ಹಳ್ಳಿ ನಮ್ದಕ್ಕಿಂತ. ಮತ್ತು ಯಾರು 10 ಜನ ಯಾರು ಗೊತ್ತು ಅಂತ. ಇರಲಿ ಬಿಡು, ಹೋದ್ವಿ. ಕ್ರಿಮೇಷನ್ ಎಲ್ಲ ಆಯಿತು. ಅವ್ರು 10 ಜನ ಹಿಂಗೆ ನಿಂತಿದ್ರು. ಏನು ಮಾಡೋದ ಅವ್ರಿಗೆ ಅಂದ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳು ಅಂತಂದು. ಹೋದ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್, ಯು ಶೇರ್ಡ್ ಮೈ ಕಂಡೋಲೆನ್ಸ್, ಬಟ್ ಐ ವಾಂಟ್ ಟು ನೋ, ಆರ್ ಯು ಮೈ ರಿಲೇಟಿವ್ ಆರ್ ಮೈ ವೈಫ್ ರಿಲೇಟಿವ್? ಅವನಂದ, ನಾವು ಯಾರಿಗೂ ರಿಲೇಟಿವ್ ಅಲ್ಲಪ್ಪ, ನಿಮ್ಮ ನಾಯಿ ಸ್ವಲ್ಪ ಬಾಡಿಗೆಗೆ ಬೇಕಾಗಿತ್ತು. ಆವತ್ತು ನಾಯಿ ಹೋಗಿದ್ದು ಇದುವರೆಗೂ ವಾಪಸ್ ಬಂದಿಲ್ಲ ಸರ್. ಫುಲ್ ಡಿಮ್ಯಾಂಡ್ ಅಂತೆ, ದೇಶ ಸುತ್ತಾ ಇದೆ. ಯಾರ್ಯಾರು ಹೆಂಡ್ತಿಗಳಿಗೆ ಕಿರಿಕ್ ಮಾಡ್ತಾವ್ರೆ ಎಲ್ಲರ ಮನೆಗೂ ನಾಯಿ ಕರ್ಕೊಂಡು ಹೋಗ್ತಾರೆ. ಒಂದು 2-3 ತಿಂಗಳಲ್ಲಿ ಇತ್ತು. ನಿಮ್ಗೆ ಯಾರ್ಯಾರು ಬೇಕಾದ್ರೆ ನನ್ನ ಹತ್ರ ಫೋನ್ ನಂಬರ್ ಇದೆ. ಈ ನಾಯಿ ಅನ್ನೋದು ಹೇಗಿರುತ್ತೆ ಅಂತಂದರೆ, ನಾನು ನಿಮಗೆಲ್ಲ ಗೊತ್ತಿದೆಯಲ್ಲ, ನಾನಿರೋ ಚಾಮರಾಜಪೇಟೆ ಅಂತ ಏರಿಯಲ್ಲಿ ಸೆಂಟ್ರಲ್ ನಮ್ಮ ಮನೆ ಸರ್. ಎಡಗಡೆ ಶಂಕರ ಮಠ, ಬಲಗಡೆ ಗವಿಪುರ ಗುಟ್ಟಳ್ಳಿ. ಆ ಶಂಕರ ಮಠ ಅಂದರೆ ನಾಯಿಗಳು ಒಣಕೊಂಡಿರ್ತವೆ. ಯಾಕೆ ಹೇಳಿ, ತಿಳಿ ಸಾರು, ನೀರು ಮಜ್ಜಿಗೆ. ಯಜಮಾನ್ರಿ ತಿನ್ನೋದೇ ಅನ್ನ ಸಾರು. ಆ ನಾಯಿಗಳಿಗೆ ಏನಾಗ್ತವೆ, 40 ವರ್ಷ ಆಯ್ತು ಸರ್ ಆ ಏರಿಯಾಗೆ ಹೋಗಿ. ಆ ನಾಯಿ ಬೊಗಳಿದ್ದು ನೋಡಿಲ್ಲ, ಕಚ್ಚಿದ್ದು ನೋಡಿಲ್ಲ. ಯಾಕೆ ಹೇಳ್ರಿ, ಕಚ್ಚೋಕೆ ಬರಲ್ಲ, ಅವ್ರು ನೆಕ್ಕಿದ್ದೇ ಜಾಸ್ತಿ ಅಂತ. ಅಕಸ್ಮಾತ್ ಕಚ್ಚಿದ್ರೆ ನುಗ್ಗಕಾಯಿನೇ ಮೂಳೆ ಅನ್ಕೊಂಡು ಜೀವನ ಪೂರ್ತಿ ಕಚ್ಚಿ ಸತ್ತೋಗ್ಬಿಟ್ಟು. ಅದೇ ನಮ್ಮ ಗುಟ್ಟಳ್ಳಿ ಕಡೆ ನಾಯಿಗಳಿದೆ. ಅವು ಹಿಂಗೆ ಬರ್ತಾ ಇದ್ರೆ ಬೀಟ್ ಪೊಲೀಸ್ನವರು ವಾಪಸ್ಸು ಬಿಡ್ತಾರೆ. ಅಣ್ಣ ಸೆಕ್ಯೂರಿಟಿ ಚೆನ್ನಾಗೈತೆ. ಯಾಕೆ ಹೇಳಿ, ವಾರಕ್ಕೆ 2 ಸಲ ತಲೆ ಮಾಂಸ, ಟೈರು, ಟೂಬು ಎಲ್ಲ ಹಾಕ್ತಿರ್ತಾರೆ. ಆದರೂ ನೋಡಿ ಸರ್, ಅದ್ರ ಒಂದೇನು ಅಂತಂದರೆ, ನಮ್ಮನೇಲಿ ಒಂದು ನಾಯಿ ಇದೆ. ನಮ್ಮನೆ ಆಲ್ಸೇಷನ್ ನಾಯಿ ಬೌ ಅಂತ ಬೊಗಳಲ್ಲ ಸರ್. ಹಾಗಂದು ಯಾರು ಬಂದರೆ ಗೋ 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 ಗೋ, ಯಾಕಂದ್ರೆ ಇಂಗ್ಲೀಷ್ ಮದರ್ ಟಂಗ್ ಅದ್ರ. ನನ್ನ ಮಗಳು ಹೇಳಿದ್ರು, ಓ ಡ್ಯಾಡಿ ನಾಯಿ ಕೊಟ್ಬಿಡೋಣ, ಒಂದು ಅಮೇರಿಕನ್ ಆಯ್ತು. ನಾಯಲ್ಲಿ ಯಾವುದೇ ಅಮೇರಿಕನ್? ಈ ಪೊಮೇರಿಯನ್ ಅಂತಿರುತ್ತಲ್ಲ, ಬೆಳ್ಳಿಗೆ ಜೂಲು, ಚಿಕ್ಕ ಮುಖ, ಉದ್ದಾಕಿವಿ, ಅದು ಅಮೇರಿಕನ್. ಅದನ್ನು ತೊಗೊಂಡು ಬಾ. ನಂಬ್ತಿರೋ ಬಿಡ್ತಿರೋ 3,000 ರೂಪಾಯಿ ಸರ್ ನಾಯಿಗೆ. ನಮಗೆ ರೇಟ್ ಇಲ್ಲ. ಶಿವಾಜಿನಗರಿನ ತಗೊಂಬಂದು ಅದನ್ನ ಹಿಡ್ಕೊಂಡ್ ಬರ್ತಿದ್ದಂಗೆ ಈ ನಾಯಿ ಕೋಪ ಬಂದ್ಬಿಡ್ತು. ಗೋ ಗೋ ಗೋ, ಇದೇನು ಅನ್ಬೇಕು. ಒಯ್ ನಿಮ್ಮ ಅಪ್ಪಂದ ಸುಮ್ಮನೆ ಬಂದಿಲ್ಲ, ವರದಕ್ಷಿಣೆ ಕೊಟ್ಟೆ ಬಂದಿರೋದು ಅಂತ.
ಇವ್ನು ನಮ್ಮ ಕಡೆ ಕಂತ್ರಿ ನಾಯಿಗಳು ನೋಡು. ನಾಯಿಗಳಲ್ಲಿ ಅತಿ ಶ್ರೇಷ್ಠವಾದ ನಾಯಿಗಳು ನಮ್ಮ ನಾಯಿಗಳು, ನಮ್ಮ ಮೂಲ ನಿವಾಸಿಗಳು ಬೆಂಗಳೂರು. ಅವು ನೋಡಬೇಕು, ಮಧ್ಯ ರೋಡಲ್ಲಿರ್ತವೆ. ಈ ಏರಿಯಾನ ಇಲ್ಲಿ ಬರೋಲ್ಲ, ಆ ಏರಿಯಾನ ಅಲ್ಲಿ ಬರೋಲ್ಲ. ರಾತ್ರಿ ಏನಾದ್ರು ಬಂದ್ಬಿಟ್ಟು ನೋಡೋಕೆ ಸಿಗ್ ನಿಂತ್ಕೊಳ್ತವೆ, ಅಲ್ಲಿ ಬಂದ್ಬಿಡ್ತವೆ. ಅವು ಆ ಕಡೆ ನಿಂತ್ಕೊಂಡು ಗೊತ್ತಾ ಏನು ಮಾಡ್ತೀನಿ, ಏನು ಮಾಡ್ತಾ ಏನು ಮಾಡ. ನಾವು ಕನ್ನಡದವ್ರೆ ಆಯ್ತು, ನಾವು ಏನು ಮಾಡೋದು, ಸ್ವಲ್ಪ ಒಂದು 5-6 ದಿವಸ ಕಿರಿಚ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಇದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದ ವಿಷಯ. ಥ್ಯಾಂಕ್ ಯು. ಮಜಾ ಭಾರತ, ಮಜಾ ಭಾರತ. ಏನ್ ಸಾರ್ ಟ್ಯಾಲೆಂಟ್! ಹೊಡಿರಿ ಚಪ್ಪಳ ರಿಚರ್ಡ್ ಸರ್, ಹೊಡಿರಿ. ಅಲ್ಲ ಸರ್, ನಂಗೊಂದು ಡೌಟು. ಹೇಳಿ ಸರ್. ಇದೆಲ್ಲ ನಿಜವಾಗ್ಲೂ ನಿಮ್ಮ ಓನ್ ಎಕ್ಸ್ಪೀರಿಯನ್ಸಾ ಅಥವಾ ಫೀಲ್ ಮಾಡಿಕೊಂಡು ಬೇರೆಯವ್ರ ಎಕ್ಸ್ಪೀರಿಯನ್ಸನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಥರ ಹೇಳ್ತೀರಾ? ಯಾವಾಗಲೂ ಎಲ್ಲವೂ ನಮಗೆ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಅದು ನಿಜ. ಅದರಿಂದ ಬೇರೆಯವ್ರಿಗೆ ಆಗಿದ್ದೇನೆ ನಮ್ಮದು ಅಂತ ಅಂದ್ಕೊಂಡು ಮಾಡೋನೇ ಕಲಾವಿದ. ಕ್ಯಾ ಬಾತ್, ಸೂಪರ್ ಸರ್. ನಿಜವಾಗ್ಲೂ ನನ್ನ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾಯಿಗಳ ಬಗ್ಗೆ ಇಷ್ಟೊಂದು ಡೀಟೇಲಾಗಿ ಸ್ಟಡಿ ಮಾಡಿದ್ದೀರಾ. ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ, ಹೆಂಗೆ, ಯಾರಿಗೋಸ್ಕರ ಸ್ಟಡಿ ಮಾಡಿದ್ರಿ? ನಾನು ನಾಯಿ ಅಷ್ಟೇ ಅಲ್ಲ, ನಿಮ್ಮ ಜೊತೆ ಮಾತಾಡಿದ್ರು ಅಷ್ಟೇ, ನಿಮ್ಮನ್ನು ಸ್ಟಡಿ ಮಾಡ್ತಾ ಇರ್ತೀನಿ. ಯಾವ ಮನುಷ್ಯನಿಗೂ ನಾಯಿಗಿರೋ ವ್ಯಾಲ್ಯೂ ಇರಲ್ಲ ಸರ್. ಸರ್, ಈ ನಾಯಿಗಳ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಏನಾದರೂ ಅಡ್ಡ ಹೆಸರುಗಳು ಇಟ್ಟಿದ್ದೀರಾ ಅಥವಾ ಹೆಂಗಾದ್ರು ಫನ್ನಿಯಾಗಿ ಕರೆಯೋದು ಅಥವಾ ಅವುಗಳ ಜೊತೆ ನಿಮ್ಮ ಒಡನಾಟ? ಈ ಕನ್ನಡ ಮೀಡಿಯಂ ಹಳ್ಳಿ ಗಿಳ್ಳಿ ನಾಯಿಗಳಿಗೆ ಕುರ್ರೋ 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 ಅಂತ ಹೆಸರಿರಲ್ಲ, ಅದಕ್ಕೆ ಅದು ಕುರ್ರೋ 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 ಅಂದ್ರೆ ಎಲ್ಲ ಬಂದ್ಬಿಡ್ತವೆ. ಈಗ ಸ್ವಲ್ಪ ಇಂಗ್ಲೀಷ್ ಮೀಡಿಯಮು 2-3 ಸಲ ಕಾನ್ವೆಂಟ್ಗೆ ಹೋದವರು ಅವ್ರ ನಾಯಿಗಳನ್ನ ಟಾಮಿ, ಜಾನಿ ಅಂತ ಹೇಳ್ತಾರೆ. ಬಟ್ ಅದನ್ನು ಹಚ್ಚ ಅಂದರೆ ಹೊಟ್ಟೋಗ್ಬಿಡುತ್ತೆ. ಕುರ್ರೋ ಕುರ್ರೋ ಅಂದರೆ ವಾಪಸ್. ಯಾವುದೇ ನಾಯಿ, ಎಷ್ಟೇ ಜಾತಿ ನಾಯಿ ಇರಲಿ, ಅದು ಕುರ್ರೋ 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 ಅಂತ ಬನ್ನಿ ಹಚ್ಚ ಅಂದರೆ ಹೋಗ್ಬಿಡ್ತದೆ. ನಮ್ಮನೇಲಿ ಒಂದು ನಾಯಿ ಸಾಕಿದ್ದೆ. ಕೆಲಸದೊಳಗೆ ಆ ನಾಯಿಗೆ ಇಂಗ್ಲೀಷೇ ಬರುತ್ತೆ ಅಂತ ಗೊತ್ತಾಗಿ ಇವಳು ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಆ ಇಂಗ್ಲೀಷ್ ಕಲ್ತಿರೋ ನಾಯಿ ಇವಳು ಇಂಗ್ಲೀಷ್ನ ಕಲ್ತಿತ್ತು. ಸಿಡೌನ್ ಅಂದರೆ ಕುತ್ಕೋತಾ ಇರಲಿಲ್ಲ, ಅದು ಸಿಡಾರ್ ಅಂದರೆ ಕುತ್ಕೋತಾ ಇತ್ತು. ಸಿಡಾರ್. ನೋಡಿ ಸರ್, ಈ ನಾಯಿಗಳಲ್ಲಿ 2 ಥರ ಇರುತ್ತೆ. ಒಂದು ಜಾತಿ ನಾಯಿ, ಇನ್ನೊಂದು ನಾಯಿ ಜಾತಿ. ಜಾತಿ ನಾಯಿ, ನಾಯಿ ಜಾತಿ. ಅದ್ರ ಒಂದೇ ಒಂದು ಏನು, ಈ ಜಾತಿ ನಾಯಿಗಳದ್ದು ಸ್ವಲ್ಪ ಏನು ಅಂದರೆ ತುಂಬ ಸೆನ್ಸಿಟಿವ್. ನಾವು ಲೇಟಾಗಿ ಎಲ್ಲರೂ ಹೋಗ್ತೀವಿ. ಇವಾಗ ನೋಡಿ, ಲೇಟಾಗಿ ಹೋದ್ವಾ, ಬಾಗಿಲು ತೆಗ್ದಿದ ತಕ್ಷಣ ಏನು ರೀ ಲೇಟ್ ಆಯಿತಾ ಶೂಟಿಂಗು, ಆ ಥರ ಏನಿಲ್ಲ. ಬಾಗಿಲು ತೆಗ್ದಿದ ತಕ್ಷಣ ಏನಾಯ್ತೆ ನಿನಗೆ, ರಾತ್ರಿ 2 ಗಂಟೆ ಶೂಟಿಂಗ್ ಮುಗಿಸ್ಕೊಂಡ್ಬಂದ್ರೆ ಬಾಗಿಲು ತೆಗ್ದು ಒಂದು ಸ್ಮೈಲ್ ಬೇಡವಾ? ನಿದ್ರೆಗಣ್ಣಲ್ಲಿ ಎದ್ದು ಬಂದಿರ್ತಾರೆ, ಆ ಸೌಂಡ್ ಆದರೂ ಬರುತ್ತಲ್ಲ, ಅದು ಹೇಳಿ ಸರ್. ಅದು ಕೊನೆಗೆ ಒಂದು ದಿವಸ ರೇಗ್ಬಿಟ್ಟು ಹೇಳಿದೆ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀವಿ, ನಿನಗೊಂದು ಮನೆ, ಒಂದು ಕಾರು ಅಂತೆಲ್ಲ ಇರ್ಬೇಕು ತಾನೆ, ಸುಖವಾಗಿರ್ಬೇಕಂತ. ಅದಕ್ಕೂ ಅವತ್ತು ಭಾಳ ಬೇಜಾರಾಗಿ, ಗಂಡಸ್ರು ಬೇಜಾರಾದ್ರೆ ಎಲ್ಲ ಹೋಗ್ತೀವಿ ಸರ್, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ. ಅಲ್ಲೆಲ್ಲ ನಮ್ಮ ಥರ ನಾಯಿ ಜಾತಿಗಳೆಲ್ಲ ಸೇರಿರ್ತದೆ. ಏನೋ ರುಚಿ, ಏನೋ ಬಂದ್ಬಿಟ್ಟಿದ್ಯಾ ನನ್ನ ಮಗನ ದೊಡ್ಡ ಸ್ಟಾರ್ ಥರ ಬರ್ತಾನೆ ಇರಲ್ಲ. ಇಲ್ಲ ಬನ್ರಯ ಒಂದು ಹಾಕ್ರಯ ನಮಗೂ ಅಂತ. ನಮ್ಮ ಗ್ರೂಪಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಅಬ್ಸರ್ವ್ ಮಾಡಿ, ಯಾಕ್ರಿ ರಿಚರ್ಡ್ ಡಲ್ಲಾಗಿದ್ದೀರಾ, ಇಡೀ ಪ್ರಪಂಚಕ್ಕೆ ನಗಿಸ್ತೀರಾ? ಏನೇ ಇಲ್ಲ ಸರ್, ಇದೇ ಥರ ಪ್ರಾಬ್ಲಮ್ ಸರ್. ಹೌದೇನ್ರಿ, ನಿಮ್ಮ ಹೆಂಡತಿ ಸ್ವಲ್ಪ ಜಾತಿ ನಾಯ ಅಂತಂದು. ಅದಕ್ಕೆ ನಿಮ್ಮಂಥವ್ರು ಕಂತ್ರಿ ನಾಯ ಕಟ್ಕೋಬೇಕು. ಯಾವೆಲ್ಲಾರು ಬಾ, ಯಾವೆಲ್ಲಾರು ಹೋಗಿ ಬಡ್ಡಿ ಮಗ ಅಂತ ಬಿಗಿದ್ಗೆ ನಮ್ಮ ಕೈಗೆ ಕೊಟ್ಬಿಟ್ಟು ನೀವು ಜಾತಿ ನಾಯ ಕಟ್ಕೊಂಡ್ರಿದ್ದು ಅದು ಸರಿ ಸಾರ್. ಈ ಪ್ರಾಬ್ಲಮ್ ಇವಾಗ ಏನು ಮಾಡೋದು ಸರ್, ಕುಯ್ ಅಂತದೆ, ಸುಮ್ಮನೆ ಬೋರ್ ಆಗಿಬಿಡುತ್ತೆ ಸರ್ ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ಈ ಜಾತಿ ನಾಯಿಗಳ್ದು ಇನ್ನೇನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ತಿಂಡಿ ಹಾಕಿದ್ರೆ ತಿನ್ನಲ್ಲ. ಕಂತ್ರಿ ನಾಯಿಗಳು ನೋಡಿ ಹಿಂಗೆ ಎಸಿರಿ ಮಣ್ಣು ಮೇಲೆ ಬಿದ್ದಿರ ಹಂಗೆ ಇಟ್ಕೊಂಡು ಹೋಗ್ಬಿಡ್ತದೆ. ಜಾತಿ ನಾಯಿಗಳು ಹಂಗಲ್ಲ, ಪ್ಲೇಟಲ್ಲೇ ಇಡಬೇಕು, ಇಟ್ಟರು ಅಶ್ವಾಗಿದ್ರೆ ತಿನ್ನಲ್ಲ ಅನ್ಬೇಕು. ಹಂಗೆ ಹಿಂಗೆ ಅನ್ನಿ ಸ್ವಲ್ಪ ಬೆನ್ನು ಸವರಿ, ಹಂಗೂ ತಿಂದೇ ಇದ್ರೆ ಕತ್ತತ್ರ ಹಿಂಗೆ ಅನ್ನಿ ಸಾರ್. ಅದು ನಾಯಿ ಸಾರ್, ಇದು ನನ್ನ ಹೆಂಡತಿ ಅಂದೆ, 2 ಒಂದೇ ಯಾಕೆ ಸರ್ ಅಂತ. ಅದೇ ನೀವು ದೊಡ್ಡ ಸ್ಟಾರ್ ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ನಿಮ್ಮ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡ್ಬೇಕು. ಅದಕ್ಕೊಂದು ಕೆಲಸ ಮಾಡಿ, ಬೆನ್ಸವ್ರಕ್ಕೆ ಆಗಲ್ವಲ್ಲ ಸರ್, ಹಿಂಗೆ ಅದಲ್ಲ. ವಾರದಲ್ಲಿ 1 ದಿವಸ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ 2 ಮಸಾಲೆ ಪುರಿ, 1 ಪಾನಿಪುರಿ ಕೊಡಿಸಿ, ಎಲ್ಲ
ಒಂದು ಕ್ವಾರ್ಟ್ರಲ್ಲಿ ಮುಗ್ದೋಗುತ್ತೆ ಅಂದರು. ಹೌದಾ ಸರ್, ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ನಾನು ಇದನ್ನು ಮಾಡಿದೆ. ಅದೇನು ಮ್ಯಾಜಿಕ್ ಸರ್, ಅವತ್ತು ಪಾನಿಪುರಿ ಕುಡಿಸಿದ ದಿವಸ ಎಗ್ರುತ್ತೆ, ಬಾಲ ಹಾಕ್ಸುತ್ತೆ, ನೆಕ್ಕುತ್ತೆ. ಒಲ್ಲ ಇದೇ ನಾಯ ಇಷ್ಟು ದಿವಸ ಬಗಳ್ತಾ ಇದ್ದಿದ್ದು ಅಂತ. ಮಜಾ ಭಾರತ ಎನ್ನುವ ಒಂದು ಮಹಾ ಎಪಿಕ್ನಲ್ಲಿ ಈ ಥರ ಒಂದು ಮೊಮೆಂಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಮ್ಮ ಶೋನ ಮುಂದುವರ್ಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಈ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ನಾವೆಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋಣ. ದಯವಿಟ್ಟು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಮಜಾ ಭಾರತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಜಾ ಭಾರತ. ಲೋ ನಿರಂಜನ್, ನಿನಗೋಸ್ಕರ ಸಖತ್ತಾಗಿರೋ, ಕ್ಯೂಟ್ ಆಗಿರೋ, ಹಾಟ್ ಆಗಿರೋ ಅಂತ ಚೇರ್ ಗಳಿಸ್ಬೇಕಾ? ಏನು ಚೇರ್ ಗಲ್ಸ? ಎಲ್ಲಿ ಯಾವ ಬರ್ತಾರೆ? ಎಷ್ಟೊತ್ತು ಬರ್ತಾರೆ? ಎಂತೆಂಥವ್ರೆಲ್ಲ ಎಂತೆಂಥದಕ್ಕೆಲ್ಲ ಚೇರ್ ಗಳಿಸಿರ್ತಾರೆ. ನಿನಗ್ ಚೇರ್ ಗಳಿಸಿದ್ರೆ ಹೇಗೆ? ಆಹಾ, ಶೀತಲ್ ಶೀತಲ್ ಶೀತಲ್, ಎಂಥ ಮನ್ಸಮ್ಮ ನಿಂದು, ಎಂಥ ಮನ್ಸಮ್ಮ. ಕೆಂಪಾದವೋ ಎಲ್ಲ ಕೆಂಪಾದವು. ಅಲ್ಲ ಕಣ, ಚಿಯರ್ ಗರ್ಲ್ಸ್ ಆಕ್ಟ್ ಮಾಡೋದಕ್ಕೆ ತಮಾಷಾ ಫ್ಯಾಕ್ಟ್ರಿ ಟೀಮ್ ಬರ್ತಾ ಇದೆ. ಚಪ್ಪಾಳೆ ಬಂದಿಗೆ ಅವ್ರಿಗೆ ವೆಲ್ಕಮ್ ಮಾಡೋಣ. ಓಲಿ ಕರಿ, ಕರ್ದಾಯ್ತಾ? ನಡಿ. ಕರ್ದಾಯ್ತು. ತಮಾಷಾ ಫ್ಯಾಕ್ಟ್ರಿ ಬಂದ. ನಿಂದು ಕರ್ಮ ನಿನ್ನ. ಯಾಕೆ? ಗೆಳ, ಆ ಡಿಕ್ಕಿಯಲ್ಲಿ ಒಂದೊಂದು ಬಡಿದಿದ್ದಿ ಮಾರೇದಿ, ಸೊಂಟಕ್ಕೆ ಖೇರಾಡಿ ಬಡಿದಾಗೆ. ಈಗ ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾಡಿ, ನನ್ನ ಸೊಂಟದ ಬಗ್ಗೆ ಮಾತಾಡಿದ ಜಾಗ್ರತೆ. ಎಂತವ ಬಲನೆ ಇಲ್ಲವ? ಹೇಗೆ? ಆ ನಿನ್ನ ಡಿಕ್ಕಿ ಹಳೆ ಅಂಬಡೆ ಸಾಂಬಾರ್ ಖಾರನ ಡಿಕ್ಕಿ ಆಗಿ ಉಂಟು. ಈಗ ಅಂಬಡಿ ಸಾಂಬಾರಲ್ಲ, ಇಡ್ಲಿ ಸಾಂಬಾರ್, ಅದು ಅಂಬಾಸಿಡರ್ ಖಾರ. ಅದೇ ಅದೇ ಗೆಳ, ಅವರದು ಪೆಟ್ಟಾದ್ರೂ ಆಗ್ಬೋದು, ನಿಂದಲ್ಲ. ಯಾರ್ದು? ಮೇಡಮ್ದು. ನಮ್ದು ಡ್ಯಾನ್ಸ್ ಸ್ಟೆಪ್ ಎಲ್ಲ ಮಿಸ್ ಆದ್ರೆ ನಮ್ಗೆ ಹೊಡೆಯುದಿಲ್ವಾ? ಹೌದಾ, ಹೊಡಿತಾರೆ, ತುಂಬಾ ಹೊಡಿತಾರೆ. ಮುನ್ನೊಂದು ಹೊಡೆದಿದ್ದಾರೆ. ಎಂತವ ಚರ್ಮವೇ ಇಲ್ಲವ? ಅಯ್ಯೋ, ಎಲ್ಲಿದು? ಎಲ್ಲಿದು? ಅದೆಂತದ ಸೌಂಡ್? ಈಗ ಎಲ್ಲಿ ಶೂದು? ಓ, ಶೂದಾ? ನಾನು ಇದು ಹೊಸ ವರ್ಷಕ್ಕೆ ಎಂತಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಅಂತ ಎನಿಸಿ. Hi girls, how are you? How are you? ಹೇಗಿದ್ಯಾ? ವೈನ್ ಅಲ್ಲ, ಬಿಯರ್. ಅದು ಫೈನ್. ಫೈನ್ ಫೈನ್. Okay, tell me about cricket. Tell me about cricket. Cricket? Yeah. Yeah, cricket is... ಒಂದೇ ಬಾಲ್, ಅದು ಕಲ್ದೋದ್ರೆ ಮಾತ್ರ 2. 1 bat, 3 wicket. Okay. ಹಲೋ, ಆ ಕಡೆದು 3 ಬಿಟ್ಟಿದ್ದಿ. ಎಂತ? ಅದೇ ವಿಕೆಟ್. 6 wicket. Okay, okay. ಜುಮ್ಲಾ ಮೊತ್ತ. ವಾಟ್ ಜುಮ್ಲಾ? ಏ ಮಂಕಿ, ವಾಟ್ ಜುಮ್ಲೋ ಮೆತ್ತ ಮೀನ್? ಯು ಡೋಂಟ್ ನೋ? ಜುಮ್ಲೋ ಮೆತ್ತ ಮೀನ್ ಗ್ರ್ಯಾಂಡ್ ಟೋಟಲ್. Okay, okay, okay. Cricket is very important thing, you know. What? Center guard. ಸೆಂಟರ್ ಕಾರ್ಡ್. This is very important. Okay. Ball ಬಿದ್ರೆ full damage. No ಮಕ್ಕಳ ಮರಿ. No ಸಂತಾನ ಭಾಗ್ಯ. Okay, okay. I am very sorry. What is your sweet name? Sweet ಜಿಲೇಬಿ. Sweet ಜಿಲೇಬಿ. ಸ್ವೀಟ್ ಜಿಲೇಬಿ ಅಲ್ಲ, ಜಾಂಗೀರ್. ಮತ್ತೆ ಮಲ್ಲಿಕ ಶರವತ್, ಚಿಕ್ಕ ಚಿಕ್ಕ ಅಂಗಿ ಚಡ್ಡಿ. Who is this? Who is this? Mallika Sharath and Mallika Airavatu, 2 family, 1 family. Okay. You know, one night, no light, full katali. All member is sleeping. ಈಗ ಅವನಿಗೆ ಗೊತ್ತಾಗ್ಲಿಲ್ಲ, ಅವನೊಟ್ಟಿಗೆ ಮಲಗಿ ತೋರಿಸೋರು. ಎಂತದ ಯಾರ ಹತ್ರ ಮಲಗಿಗೆ Okay, continue. ಔಟ್ಸೈಡ್ ಇನ್ನು ಜೋರ್ ಗಲಾಟ. ಮಲ್ಲಿಕ ಶರತ್ ಮಮ್ಮಿನು ಜೋರ್ ಮಮ್ಮಿ, ಬಿಗ್ ಮಮ್ಮಿ. ಮೈ ಮಮ್ಮಿ ಪಾಪ ಮಮ್ಮಿ. Small mummy. No, Papa, buddy. Okay. After I'm full very patting. After all member going Airavata bus. After surname change it. She is Mallika Sharavat, my Mallika Airavat.
व्हाट है रबिश इंग्लिश आपको हिंदी तो आता है हिंदी 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 वो अंधी हिंदी उसको आता है ए तू इधर आ मैं उधर जाता हूँ ಅಯ್ಯೋ ದೇವ. ओके शुक्रिया ಇವತ್ತು ಶುಕ್ರವಾರ ಅಲ್ಲ, ಇವತ್ತು ಮಂಗಳವಾರ. आपको हिंदी आता है ಹಾ, ಹಿಂದಿ ಆತ ಹೈ. हाँ बोले बोलो भारत माता की हिंदी सुलभ है. आपका नाम आपका नाम सन्नी. लियोन हे लियोन नहीं, खाली सन्नी. आपका डांस के बारे में हम लोग कुछ बताओ वो क्या है ना, हम ಮೊದಲು बॉम्बे में था. पहले हम ಊರಿಗೆ आता है ना, ಊರಿಗೆ गाँव में ಊರಿಗೆ आता है ना. वो टाइम में मेरा अम्मा है ना, ಹೆಂಗಸು ಗರ್ಭಿಣಿ है. ಹೆಂಗಸು ಗರ್ಭಿಣಿ है. ಈಗನ ಹೆಂಗಸರೇ ಗರ್ಭಿಣಿ ಆಗುದು ಮತ್ತು ಗಂಡಸರ ಆಗ್ತಾರ. ಅವ್ಯಾರಿಗೆ ಹೊಟ್ಟೆ ಬರ್ತದ ಆದ್ರೆ ಏನು ವೇಸ್ಟ್, ಫಲ ಇಲ್ಲ. ಡೊಳ್ಳು ಹೊಟ್ಟೆ ಡೊಳ್ಳು. ಅದು ಗದ್ದೆ ಮಾತ್ರ, ಅದರಲ್ಲಿ ಫಲ ಇಲ್ಲ. एक्सक्यूज मी आपने बताया कुछ बताया क्या ಹಲೋ ಹಲೋ ಪ್ರೆಸೆಂಟ್ 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 वो प्रेग्नेंट ಅದು ಬೇಗ ಗೊತ್ತಾಯ್ತು. ಎಷ್ಟು ಬ್ರಾಂಚ್ ಓಪನ್ ಮಾಡಿದಾನೆ ಯಾರಿಗೆ ಗೊತ್ತು. ओके बताइए हाँ, वो टाइम में ट्रेन में आया था ना, अम्मा को वो वेदने ज्यादा हो गया. हम सत्य बोलते, तुम नमता है तो नंबू. ठीक है बोलिए नहीं, हम सत्य बोलते, तुम नमता है तो नंबू, नहीं तो इडिको इसको कोंबू. हाँ ओके बताइए. बाद में मेरा अम्मा मेरे को जन्म दिया. बाद में अम्मा ने मुझे डांस सिखाया, मैं डांसर बना. ನಿಲ್ಲಿಸಿ ಮಾರ ನಿಮ್ಗೆ ಕನ್ನಡ ಬರ್ತದಾ? ಕನ್ನಡ ಬರ್ತದೆ ನನಗೆ, ನಾನ್ ಸಹ ಕನ್ನಡವನೇ. ಹೌದಾ? ಒಂದು ಭಾಷೆ ಬರೆದಿದ್ರೆ ಆ ಭಾಷೆಯ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡೋದಲ್ಲ ಮಾರ. ನಾವು ಕನ್ನಡಿಗರು ಎಲ್ಲಿ ಹೋಗಿ ಸಹ ಕನ್ನಡ ಮಾತಾಡ್ಬೇಕು, ಕನ್ನಡವನ್ನು ಉಳಿಸಬೇಕು, ಗೊತ್ತಾಯ್ತಲ್ಲ. ನೋಡಿ, ನಾವು ನಿಮಗೆ ಕನ್ನಡ ಬರುವುದಿಲ್ಲ ಅಂತ ನಾವು ಆ ತರ ಮಾಡಿದ್ದು. ನಿಜವಾಗ್ಲೂ ಹೇಳ್ತೇನೆ, ನಮಗೆ 100% ಕನ್ನಡದ ಮೇಲೆ ಅಭಿಮಾನ ಇದ್ದಕ್ಕೆ ನಾವು ಇಲ್ಲಿ ಬಂದಿದ್ದು. ನಿಲ್ಲಿಸಿ ಮಾರ, ಒಂದು ಮೊಬೈಲ್ ರಿಂಗ್ ಟೋನ್ ಸಹ ನಲಿದ್ರಲ್ಲ ಮಾರ. ನೀವು ತಪ್ಪು ತಿಳ್ಕೊಳ್ಬೇಡಿ, ಯಾಕೆಂದ್ರೆ ನಮ್ಗೆ ನಮ್ಮ ಮೇಡಮ್ ಹೇಳಿದ್ದಾರೆ ಮ್ಯೂಸಿಕ್ ಬಂದ ಕೂಡಲೇ ನಲಿಬೇಕಂತ, ಇಲ್ಲದ ಬಂದು ನಮ್ಗೆ ಬೈತಾರೆ. ಹೌದೌದು. ನೀವು ನಮ್ಮ ಹತ್ರ ಮಾತಾಡ್ತಿದ್ರೆ ಮೇಡಮ್ ಬೇರೆನೆ ಎನಿಸ್ತಾರೆ. ಏನಂತ? ವಾಸಿಮ ಅಕ್ರಮ ಉಂಟಂತ. ಏನು ವಾಸಿಮ ಅಕ್ರಮ? ವಾಸಿಮ ಅಕ್ರಮ ಅಲ್ಲ ನದು. ಮತ್ತ? ಅದು ಮೇಡಮ್ ಕೆಳಗೆ ಹಾಕಿ ಕಾಂತ. ಅಯ್ಯೋ ಸನ್ನಿ ಮಲ್ಲಿ ಇದ್ಯಾರು ಸೈಡ್ ಅಲ್ಲಿ? ಮೇಡಮ್ ಅದು ನಮ್ಮನ್ನು ಇನ್ವರ್ಟರ್ ಮಾಡ್ಲಿಕ್ಕೆ ಬಂದದ್ದು. ಇನ್ವರ್ಟರ್ ಹೌದಾ? ನೀವೊಂದು ಮೊದಲಿಗೆ ಹೇಳುದಲ್ಲ ಮೇಕಪ್ ಜಾಸ್ತಿ ಮಾಡ್ತಿದ್ದೆ. ಮೇಕಪ್ ಜಾಸ್ತಿ ಮಾಡ್ತಿದ್ದೆ, ಇಷ್ಟು ಮಾಡ್ಲಿಕ್ಕೆ ಒಂದು ಕಷ್ಟಪಟ್ಟಿದ್ದಾನೆ ದೇವ. ಅಯ್ಯೋ ಹೇಳಿ ಮೇಡಮ್, ನಿಮ್ಮ ಪರಿಚಯ ಆಗ್ಲಿಲ್ಲ. ನಂದು ನೋಡ್ಲಿಲ್ವಾ? ಎಂತಾದ್ರಿ ಪೌಡರ್ ಇದ್ದು ಆಡ್ ನೋಡ್ಲಿಲ್ವಾ? ಸಾರಿ ಮೇಡಮ್, ಸಾರಿ. ಓಕೆ ಮೇಡಮ್, ಆವಾಗ ನಾನು ಅವರಿಗೆ ಬೇಕಿತ್ತು, ಈಗ ಅವರಿಗೆ ನಾನು ಬೇಡ. ನಿಮಗೆ ಕ್ರೀಡಾ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಉಂಟು ಹೇಳಿದ್ರಿ. ಹೌದು, ಬಾಡಿ ಬಿಲ್ಡಿಂಗ್ ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್. ಹೌದು, ಬಾಡಿ ಬಿಲ್ಡಿಂಗ್ ಅಲ್ಲಿ ಮಿಸ್ಟರ್ ವರ್ಲ್ಡ್ ಆದವರ ಹೆಸರು ಹೇಳ್ತೀರಾ? ಅದು ಹೊಟ್ಟೆಯಲ್ಲಿ ಉಂಟು, ಬಾಯಲ್ಲಿ ಬರುವುದಿಲ್ಲ. ಎಂತದ್ದು? ಹೊಟ್ಟೆಯಲ್ಲಿ ಉಂಟು, ಬಾಯಲ್ಲಿ ಬರ್ತಾ ಇಲ್ಲ. ಮೇಡಮ್, ನಿಮ್ದು ಹೊಟ್ಟೆಯಲ್ಲಿದ್ದದು ಬಾಯಲ್ಲಿ ಬರುದಾ? ನಮ್ಮ ಹೊಟ್ಟೆಲ್ಲ ಬ್ಯಾಕ್ ಅಲ್ಲಿ ಹೋಗುದು. ಸನ್ನಿ, ನೀನೊಂದು ಗೇಮ್ ಹೇಳಿದ್ಯಲ್ಲ, ಎಷ್ಟು ಚಂದದ ಗೇಮ್ ಅಲ್ಲ ಹಾಕಿ. ನಾವು ರಜೆಯಲ್ಲಿ ಮುಂಚೆ ಸಣ್ಣದಿರುವಾಗ ಆಡ್ತಿದ್ದೆವು. 7 ಕಲ್ಲು ಜೋಡಿಸಿಟ್ಟು ಬಾಲಲ್ಲಿ ಹೊಡೆಯುವುದು. ಅದು ಬಾಲ್ ಅಲ್ಲಿ ಹೊಡೆಯುವುದು ಲಗೋರಿ ಮೇಡಮ್, ಅದು ಬಾಲ್ ಅಲ್ಲಿ ಆಡುದು, ಹಾಕಿ ಕೋಲಲ್ಲಿ ಆಡುದು. ಮೇಡಮ್, ಅಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮತ್ತು ಜ್ಯೂಸ್ ಇಟ್ಟಿದ್ದಾರೆ, ಅದಕ್ಕೆ ಕರ್ಲಿಕ್ಕೆ ಹೌದಾ? ಲೇಟ್ ಮಾಡಬೇಡಿ. ಮತ್ತೆ ಯಾರ್ಯಾರು ಕುಡಿತಾರೆ? ಈಗ ರಂಬೆ ಏನ ಅಲ್ಲಿ ಅವ ಇದ್ದಾನೆ ಅಂತ ಮಾತಾಡಿ ಕೂತ್ಕೊಳ್ಳೋದಲ್ಲ, ಬೇಗ ಬಂದ್ಬಿಡು. ನಿನ್ನ ಅಂದಾಜು ಗೊತ್ತುಂಟು, ಎಲ್ಲಿ ಮೀನುಂಟು ಅಲ್ಲಿ ಗಾಲ ಹಾಕಲಿಕ್ಕೆ ರೆಡಿ ಆಗ್ತೀನಿ.
ಹೌದಾ? ಈಗಲಾದ್ರೂ ಗೊತ್ತಾಯ್ತಾ? ಯಾವಾಗ್ಲೂ ಹೊಸ ಹೊಸ ಗಾಡಿನೇ ಓಡಿಸುವುದಲ್ಲ, ಒಮ್ಮೊಮ್ಮೆ ಹಳೆ ಗಾಡಿ ಕೂಡ ಓಡಿಸ್ಬೇಕು. ಮಜಾ ಭಾರತ, ಮಜಾ ಭಾರತ. ಓಕೆ, ಇವಾಗ ಡೈರೆಕ್ಟ್ ಆಗಿ ಕಮೆಂಟ್ಸ್ ಹೋಗೋಣ. ಶ್ರುತಿ ಮೇಡಮ್, ಏನ್ ಅನ್ನಿಸ್ತು? ಮಜಾ ಭಾರತ ವೇದಿಕೆಯಲ್ಲಿ ಮೊದಲನೇ ಸರಿ ಇಷ್ಟೊಂದು ಮಜಾ ಬಂದಿದ್ದು. ಸೂಪರ್ ಆಗಿತ್ತು ನಿಮ್ಮ ಆ್ಯಕ್ಟ್. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ರೀ. ನಿಮ್ಮ ಭಾಷೆ ಚೆನ್ನಾಗಿತ್ತು, ನಿಮ್ಮ ಟೈಮಿಂಗ್ ಸೆನ್ಸ್ ಚೆನ್ನಾಗಿತ್ತು, ನಿಮ್ಮ ಡ್ರೆಸ್ಸಿಂಗ್ ಚೆನ್ನಾಗಿತ್ತು, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿತ್ತು, ನಿಮ್ಮ ಮೇಕಪ್ ಚೆನ್ನಾಗಿತ್ತು, ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು 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 ಚೆನ್ನಾಗಿತ್ತು. ಮೇಡಮ್, ಇದೆಲ್ಲದ್ರ ಮಧ್ಯ ಈ ಇಡೀ ಆಕ್ಟ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಗಣೇಶ್ ಅವ್ರನ್ನು ಕೂಡ ನಾನು ಸ್ಟೇಜ್ ಪ್ಲೀಸ್ 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 ಕರೀರಿ ಅವ್ರನ್ನ. ಮಜಾ ಭಾರತ. ನಿಜಕ್ಕೂ ಈ ಮಜಾ ಭಾರತ ವೇದಿಕೆ ಸ್ವರ್ಗ ತರ ಇತ್ತು ಇವತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೂಪರ್. ಎಸ್ ನಾರಾಯಣ್ ಸರ್. ಚಿಂದಿ 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 ಚಿತ್ರಾನ್ನ. ಆಹಾ, ಥ್ಯಾಂಕ್ ಯು ಸರ್. ಅಷ್ಟೇ. ಈ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಒಟ್ಟಾರೆಯಾಗಿ ಈ ನಿಮ್ಮ ತಂಡಕ್ಕೆ 100ಕ್ಕೆ 100 ಮಾರ್ಕ್ಸ್. ಎಸ್ ಪಂಟ, ತುಂಬಾನೇ ಚೆನ್ನಾಗಿತ್ತು. ನಾನು ಜಾಸ್ತಿ ಏನು ಹೇಳಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ತುಂಬಾನೇ ಎಂಜಾಯ್ ಮಾಡಿದೆ ನಾನಂತೂ. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಎಸ್. ಈಗ ಅನೂಪ್, ನಿಮಗೆ ನಾವು ಮಜಾ ಇನ್ನೂ ಜಾಸ್ತಿ ಬರೆಸ್ತೀವಿ. ಸೊ ಖಂಡಿತವಾಗ್ಲೂ ವೇದಿಕೆ ಮೇಲೆ ಬನ್ನಿ ಒಂದು ನಿಮಿಷ. ಮಜಾ ಭಾರತ. ನಾವು ಈ ಚೀರ್ ಗರ್ಲ್ಸ್ ನಿಮಗೋಸ್ಕರ ಕೊಡ್ತಾ ಇದೀವಿ. ಹೇಗ್ ಬೇಕಾದ್ರೆ ಬಳಸ್ಕೋಬಹುದು ನೀವು. ಇವಾಗ ಬನ್ನಿ, ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ, ಬನ್ನಿ ಬನ್ನಿ. Stage clear. Song please. ನಿಜವಾಗ್ಲೂ ಅನೂಪ್ ಅವರೇ, ಯು ಹ್ಯಾಡ್ ಅ ವಂಡರ್ಫುಲ್ ಗಿಫ್ಟ್. ಇಟ್ ವಾಸ್ ಅ ವೆರಿ ಗುಡ್ ಒನ್ ಆ್ಯಂಡ್ ನೀನು ಒಂದ್ಸಲಿ ಮಾಡಿಬಿಟ್ರೆ ಪಾಂಪಲ್ಲ ಪಂಚರೇ ಮಾಡ್ಬಿಟ್ರಲ್ಲಯ್ಯ. ಯಾವ ನಾವು ನಿನ್ನ ಹಾಕ್ತಾರ ಅವನು? ಯಾಕಲ್ಲ ನಿನ್ನ ಹೌದು ಏನ ಅದೇ ಕೆಲ್ ಎಂತ ಒಳ್ಳೆ ಗಿಫ್ಟ್ ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಥ್ಯಾಂಕ್ ಯು. ನೀನು ನನಗೆ ಕೊಟ್ಟಿದ್ದು ಗಿಫ್ಟ್. ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ನಿಮ್ ಟೀಮ್. ನೀವೇ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್. ತಮಾಷಾ ಫ್ಯಾಕ್ಟ್ರಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶೋನಲ್ಲಿ ತುಂಬಾ ಇಷ್ಟ ಆಗೋ ಸೆಗ್ಮೆಂಟ್ ಅಲ್ಲಿ ಯಾವ ತರ ಎಷ್ಟು ಜಾಸ್ತಿ ಇರುತ್ತೋ ಅದೇ ತರ ಒಂದೇ ಒಂದು ಈ ಸೂಪರ್ ಸುಮಾರು ಅಂತ ಕೊಡೋ ಅಂತ ಒಂದು ಟೈಮ್ ಇದು. ಸೊ ಇವತ್ತು ಸುಮಾರು ಅಂತ ಯಾವಟ್ಟಿಟ್ಟೆ ಬೆದ್ದೆ ಅಲ್ಲ 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 ಅಲ್ಲ, ಬೇಜಾರಾಗೋ ವಿಚಾರನೇ ಇಲ್ಲ. ಸುಮಾರು ಅನ್ನೋದು ಯಾವ್ದು ಇಲ್ಲ, ನಿರಂಜನ್ ಬಿಟ್ರೆ ಅವರೆಲ್ಲ ಸೂಪರ್. ಎಲ್ಲ ಸೂಪರ್. ನಾವು ಸುಮಾರು ಇಲ್ವೇ ಇಲ್ಲ. ಮುತ್ತಿನ ಅಂತ ಮಾತು ಮ್ಯಾಮ್. ಗಿಮಿಕ್ ಮಾಡ್ತಿದ್ದಾರೆ ಅಂತ ಏನೋ ಅನ್ಕೋಬೇಡಿ. ಇಷ್ಟ ದಿನ ಫುಲ್ ಕಾಮಿಡಿ ಮಾಡಿದ್ವಿ, ಬಟ್ ಆನ್ ಅ ಸೀರಿಯಸ್ ನೋಟ್ ವಿ ಬೋತ್ ಆರ್ ಕಮಿಟೆಡ್. ಸರ್ ಸೀರಿಯಸ್ಲಿ ಸರ್, ಎವ್ರಿ ಟೈಮ್ ಹಿ ಡಸ್ ದಿ ಸೇಮ್. ನಿರಂಜನ್ ಯಾವುದೇ ಹುಡುಗಿ ಈ ವಿಚಾರದಲ್ಲಿ ಸುಳ್ಳು ಹೇಳಲ್ಲ. ಏನ್ ಹೇಳ್ತಾ ಇದೀಯಾ? ಹಾ ಸರ್, ಸಿಂಬಳ ಹೊರ್ಸ್ಕೋತಾ ಇಲ್ಲ ಹುಡುಗಿ. ಎವ್ರಿ ಟೈಮ್ ಶೂಟಿಂಗ್ ಬರುವಾಗ ನಾವು ಇಬ್ರು ಲೈಕ್ ನಾನು ಬೇರೆ ಬಸ್ಸಲ್ಲಿ ಬರ್ತೀನಿ, ನೀನು ಬೇರೆ ಬಸ್ಸಲ್ಲಿ ಬರ್ತೀಯ. ಓಕೆ, ಹೇಳಿದ್ನಲ್ಲ ಸರ್, ವಿ ಬೋತ್ ಆರ್ ಕಮಿಟೆಡ್ ಅಂತ. ಏನಾಗ್ಬೇಕಮ್ಮ? ಸರ್ ಅವ್ನಿಗೆ ಒಪ್ಕೊಳಕ್ ಹೇಳಿ ಸರ್. ಪ್ರಪೋಸ್ ಮಾಡಿದ್ದು ಆಯ್ತು, ಎಕ್ಸೆಪ್ಟ್ ಮಾಡಿದ್ದು ಆಯ್ತು. ಈಗ ಎಲ್ರ ಮುಂದೆ ಎಕ್ಸೆಪ್ಟ್ ಮಾಡಕ್ ಒಂಥರ ಆಡ್ತಿದಾರೆ ಅವರು. ಓಕೆ ಓಕೆ, ಒಂದ್ ಕನ್ಕ್ಲೂಷನ್ ಬರೋಣ. ಇದು ಮುಗಿಯಲ್ಲ. ಸರಿ ಹೋಗ್ಲಿ ಬಿಡಮ್ಮ. ಏನಮ್ಮ ನಿನ್ನ ಹೆಸರು? ಸುಷ್ಮಿತಾ. ಸುಷ್ಮಿತಾ ಸೇನು. ನಿನ್ ತಲೆ ತುಂಬಾ ಏನು. ನಿನ್ನ ನಾನು ಫಸ್ಟ್ ಡೇ ನೋಡಿದಾಗ್ಲೇ ಅನ್ಕೊಂಡೆ ಈ ಹುಡುಗಿಗೆ ಏನೋ ಐಬಿದೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನಿಜವಾಗ್ಲೂ ಈ ಹುಡುಗಿಗೆ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ. ಆದ್ರೂ ದೊಡ್ಡ ಮನ್ಸು ಮಾಡಿ
ಮಾತ್ರ ಇಟ್ಕೋ ಸರಿ ಸಾಕು. ಹಿಡ್ಕೊಂಡು ಹಾ ಓಕೆನಮ್ಮ. ಹಾಗೆ ಇರಬೇಕು. ಹಲೋ, ಏನ್ ಮಾಡ್ತಿದ್ಯಾ ಇಲ್ಲಿ? ಎಲ್ಲೋ ಕೇಳಂಗಿದ್ದೆ ನಮ್ಮ ವಾಯ್ಸು. ಯಾರ್ ನೀನು? ಅಯ್ಯೋ ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ತಮಾಷೆಗಾದ್ರೂ ಏನಕ್ ಮಾಡ್ತಿದ್ಯಾ ಇದನ್ನ? ಏನ್ ಮಾಡ್ತಾ ಇದ್ದೀನಿ? ಏನ್ ಮಾಡ್ತಿದ್ಯಾ? ಏನಕ್ಕೆ ನೀಲ್ ಡೌನ್ ಮಾಡಿದ್ಯಾ ಇಲ್ಲಿ? ಯಾರು ಗೊತ್ತು ನಾನೇನ್ ಮಾಡಿದ್ದೀನಿ ಅಂತ? ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ನೀನ್ ಈ ತರ ಮಾಡ್ತಿದ್ಯಾ? ಯಾರು ಮಾಡ್ತಿರೋದು? ನೀನು. ಯಾರು? ಅಲ್ಲಿ ಹಿಂದೆಯಿಂದ ನೋಡ್ತಾ ಇದೀನಿ. ನಾ ಮುಂದೆ ಅಂತಾನೆ ನೋಡ್ತಾ ಇದ್ದೀನಿ. ಅವಳು ಬೇಕಾ ನಾನ್ ಬೇಕಾ? ಖಂಡಿತ ನಮ್ಮ ತಾಯಿಗೂ ನೀನೇ ಬೇಕು. ಮತ್ ನೀನೇನ್ ಸಾಯಿಸ್ತಾ ಇದೀಯ ಅವಾಗ್ಲಿಂದ ಅವನ್ನ? ಮಾಡಿದ್ದು ಹಲೋ, ವ್ಯಾಲೆಂಟೈನ್ ಬರೀ ಸುಳ್ಳು. ಇಷ್ಟೋ ತನಕ ನೀಲ್ ಡೌನ್ ಮಾಡ್ಬಿಟ್ಟು Exactly. ಪ್ರಪೋಸ್ ಮಾಡ್ತಾ ಇದ್ದ. ಸಂಸಾರದಲ್ಲಿ ಉಳಿಯಿಂದತೆ ಯಾರಪ್ಪ ಅದು? ಪರಿಚಯ ಮಾಡ್ರಪ್ಪ ನಮ್ಗೆ. ನಾನ್ ಮದ್ವೆ ಆಗ್ಬೇಕು ಅಂತಿರೋ ಹುಡುಗಿ ಸರ್. ಅಯ್ಯೋ, ಹೌದಾ? ಅಯ್ಯೋ ಗೊತ್ತಾಯ್ತಾ ಇವಾಗ? ಇಷ್ಟ ತನಕ ಏನ್ ಸರ್ ಮಾಡ್ದ ಇಲ್ಲಿ ಇವನು? ನಾನ್ ಏನ್ ಮಾಡ್ದೆ? ನೀನು ನೋಡಿದ್ಯಲ್ಲೇ ಪದೇ ಪದೇ ಕರ್ಕೊಂಡ್ ಕಾರ್ನರಿಗೆ ಹೋಗ್ತಿದ್ನಲ್ಲ ಸರ್. ಕಾರ್ನರ್ಗೆ ಹೋಗಿ ಏನ್ ಮಾಡ್ದೆ ಅಂತ ನೀನು ಪಕ್ಕದಲ್ಲೇ ಕೂತಿದ್ದಲ್ಲ. ಮಾಡಿ ಮಾಡಿ ಅಂತ Parlour ಹೇಳಿ ಹೋಗಿದ್ಯಾ? ಕಾರ್ನರ್ಗೆ ಹೋಗ್ತಿದ್ನಲ್ಲ ಸರ್. ನೀನ್ ಪಾರ್ಲರ್ ಹೋಗಿದ್ದ? ಒಂದ್ಸರಿ ಇದು ಕರ್ಕೊಂಡು ಹೋಗಿದ್ಯಾ ನೀನು? ಪಾರ್ಲರ್ಗೆ ಹೋಗಿದ್ದೆ, ಮೀಸೆ ತೆಗಿಬೇಕಾಗಿತ್ತು, ಅದಕ್ಕೆ ಹೋಗಿದ್ದಮ್ಮ. ಮನುಷ್ಯನ ಹುಡ್ಕೊಂಡು ಬರ್ತವೆ, ಅದನ್ನ ಬಗೆಹರಿಸ್ಕೊಳ್ಬೇಕು. ಯಾವುದು ಕಷ್ಟ ಅಲ್ಲ. ನೀನು ಏಯ್ ನೀ ಸುಮ್ಮನೆ. ಓಯೋ ಮೈಕ್ ಕೊಡಿ, ಮೈಕ್ ಕೊಡಿ. ಜಾಸ್ತಿ ಮೋಸ. ಓಕೆ, ನಂಗೆ ಇದರಿಂದ ಒಂದು ಅರ್ಥ ಆಗ್ತಾ ಇದೆ. ಹೆಂಗ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ದೆ ನಾನು? ಆ? ಇಡೀ ಪ್ರಪಂಚ ಗೊತ್ತು ನಾವು ಮದ್ವೆ ಆಗ್ತಿದೀವಿ ಅಂತ. ಹೌದು. ನೀನ್ ನೋಡಿದ್ರೆ ಉಳ್ದ ಚಕ್ಕಂದ ಆಡ್ತಿದ್ಯಾ? ಏನ್ ಈ ಪ್ರೀತಿ ಜಗಳವನ್ನ ನಾವಿಲ್ಲ ನಿಲ್ಸೋಣ. ನಿಜವಾದ ನಿರಂಜನ್ನ ಹಾರ್ಟ್ ಗೆದ್ದವರು ಯಶಸ್ವಿನಿನೇ. ನಿರಂಜನ್ನ ಬೇರೆ ಮಾಡೋದ್ ಬೇಡ, ಮೇಡ್ ಫಾರ್ ಈಚ್ ಅದರ್. ಅವರಿಬ್ರು ಜೊತೆ ಜೊತೆಲೇ ಇರ್ಲಿ. ಏನಮ್ಮ ಇಷ್ಟೊತ್ತಂಕ ಮಾಡಿದ್ದು ನಾಟಕನ? ಹೀಗೆ ಇರಿ, ಖುಷಿಯಾಗಿರಿ. ಇಲ್ಲ, ಏನಂದ್ರೆ ನಿರಂಜನ್ ವೇದಿಕೆ ಮೇಲೆ ಬರೋ ಎಲ್ಲಾ ಹುಡುಗಿರ್ನು ತುಂಬಾ ಗೋಳಿಕೋತಾ ಇದ್ದ. ನಿರಂಜನ್ ಗೋಳಿಕೊಳಕ್ಕೆ ಒಬ್ಬ ಹುಡುಗಿ ಬರ್ಬೇಕು ಅಂತ ಈ ತರ ಮಾಡಿದ್ದು. ಹೇಳ್ಬಿಡಿ ಅದನ್ನ. ಕಾಮಿಡಿ ಚೆನ್ನಾಗಿತ್ತು ಸರ್, ಕಾಮಿಡಿ. ಯಾವುದೇ ಒಬ್ಬ ಪ್ರೇಮಿಗಳಿಗೆ ಈ ತರದೊಂದು ವೇದಿಕೆ ಸಿಗೋದು ತುಂಬಾ ಅಪರೂಪ. ನಿಮ್ಮಿಬ್ಬರನ್ನು ಈ ವೇದಿಕೆ ಮೇಲೆ ತುಂಬಾ ಖುಷಿ ಆಯ್ತು ನೋಡಿ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಅಖಂಡ ಕರ್ನಾಟಕ ನೋಡೋ ರೀತಿ ಹೇಳ್ತಾ ಇದೀನಿ ಯಶು. ನನ್ನ ಜೀವನದಲ್ಲಿ ಒಂದು ಹೆಣ್ಣಿನ ಪ್ರವೇಶ ಅನ್ನೋದಿದ್ರೆ, ನಾನು ಒಂದು ಹುಡುಗಿನ ಮದುವೆ ಆಗೋದೇ ಅನ್ನೋದಾದ್ರೆ ಅದು ನೀನೇ. ನಿನ್ನನ್ನು ಬಿಟ್ಟರೆ ನನಗೆ ಕನಸಲ್ಲೂ ಮನಸ್ಸಲ್ಲೂ ಬೇರೆ ಎಲ್ಲೂ ಯಾರ ಕಾಂಟ್ಯಾಕ್ಟು ಇಲ್ಲ ಯಶು. ನನಗೆ ಸತ್ರು ನೀನೇ, ಬದುಕಿದ್ರು ನೀನೇ, ಎಲ್ಲೆಲ್ಲೂ ನೀನೇ, ಯಾವಾಗಲೂ ನೀನೇ. ಧನ್ಯವಾದಗಳು. ಇಲ್ಲಿಗೆ ಈ ಶೋ ಮುಕ್ತಾಯ ಆಗ್ತಾ ಇದೆ. ಮಿಕ್ಕಿದೆಲ್ಲ ಎಸ್ ಸರ್ ನಡೆಸ್ಕೊಡ್ತಾರೆ. ಬಮ್ಮ ಮಜಾ